ಗಾಂಧೀಜಿಯವರು ಸತ್ಯ ಮತ್ತು ಅಹಿಂಸೆಯನ್ನು ಬೋಧಿಸುವ ದೇವದೂತ ಇದ್ದ ಹಾಗೆ ಮನಸ್ಸು ಮಾಡಿದ್ರೆ ಯಾರೂ ಅವರಂತೆ ಆಗಬಹುದು. ಓದಿನ ಅವರ ಗಾಂಧಿ ಸ್ತವ, ಅದು ಗಾಂಧಿ ಸ್ತವ ಅಂತಾನೆ ಒಂದು ಕವಿತೆಯ ಸಾಲು. ಹೊಗಳಲೆ ಹರಿಜನ ಶಾಪ ವಿಮೋಚಕನ ಕಾರ್ಯವ, ಹೊಗಳಲೆ ನಾಡಿನ ನೈತ್ಯವ ನಡೆಸಿದ ಕಾರ್ಯವ, ಹೊಗಳಲೆ ನರಪಶು ಮಾನವ ನೆಲೆಸಿದ ಕಾರ್ಯವ, ಹೊಗಳಿಕೆಗೂ ಮಿಗಿಲೀತನ ಕಲ್ಯಾಣ ಕೃತಿ, ಹೊಗಳಿಕೆಗೂ ಮಿಗಿಲೀತನ ಕಲ್ಯಾಣ ಕೃತಿ. ಎಷ್ಟು ಹಾಡಿದರು, ಹೊಗಳಿದರು, ಅನುಸರಿಸಿದರು ಸಾಲದು, ಬಗೆದಷ್ಟು ಮೊಗೆದಷ್ಟು ಸಾಗರ ಮಹಾಸಾಗರ. ಕೇವಲ 3 ದಿನಗಳ ಕಾಲ ಅಷ್ಟೇ ನಾವು ಗಾಂಧಿಯ ಚರ್ಚೆಯನ್ನು ಮಿತಿಗೊಳಪಡಿಸಿದ್ದೇವೆ, ಕಾಲದ ಮಿತಿಗೆ. ಆದರೆ ನಮ್ಮ ಒಂದು ಜೀವನ ಸಾಲದು ಗಾಂಧಿಯನ್ನ ಓದಲು, ತಿಳಿಯಲು, ನಮ್ಮ ಪ್ರಶ್ನೆಗಳಿಗೆ ಅವರ ಬಳಿ ಉತ್ತರವನ್ನ ಕೇಳಲು ಸಿದ್ಧಪಡಿಸಲು. ಗಾಂಧಿ ಆಕಾಶದಲ್ಲಿರುವ ಸೂರ್ಯ ಇದ್ದಂಗೆ. ಸೂರ್ಯನ ಬೆಳಕು ಮಲಗಿರೋರ್ನು ಎಚ್ಚರಿಸುತ್ತೆ, ಹೌದಾ? ಮಾತ್ರವಲ್ಲ, ತನ್ನ ಎಳೆಯ ಮತ್ತು ಪ್ರಖರ ಕಿರಣಗಳನ್ನು ಎಲ್ಲೆಡೆಯಲ್ಲೂ ಅದು ಪಸರಿಸುತ್ತೆ. ಅದಕ್ಕೆ ಮನುಷ್ಯ ಅನ್ನುವ ಅಥವಾ ಪ್ರಾಣಿ ಎನ್ನುವ, ಮರ ಅನ್ನುವ, ಗಿಡ ಅನ್ನುವ, ಬಳ್ಳಿ ಎನ್ನುವ, ಹಳ್ಳ ಅನ್ನುವ, ಗುಡ್ಡ ಅನ್ನುವ ಯಾವ ವ್ಯತ್ಯಾಸವೂ ಇಲ್ಲ ಸೂರ್ಯನಿಗೆ. ಗಾಂಧಿನೂ ಹಾಗೇನೆ. ಆ ಬೆಳಕನ್ನ ಯಾರು ಹಿಡ್ಕೋತಾರೋ ಅವರು ಬದುಕ್ತಾರೆ. ಯಾರು ಆ ಬೆಳಕನ್ನ ಹಿಡಿದುಕೊಳ್ಳಲಾರರೋ ಅವರು ಕತ್ತಲಲ್ಲಿ ನೆರಳ್ತಾರೆ. ಇದಂತೂ ಒಪ್ಪಲೇಬೇಕಾದಂತಹ ಮಾತು ಗಾಂಧಿಯ ವಿಷಯಕ್ಕೆ. ಒಬ್ಬ 8ನೇ ತರಗತಿ ಹುಡುಗಿ ಒಬ್ಬಳನ್ನ ಒಮ್ಮೆ ಕೇಳಿದಾಗ, ನೀನು ಬೆಳೆದು ದೊಡ್ಡವಳಾದ ಬಳಿಕ ಯಾರಂತೆ ಆಗ್ತಿ ಅಂತ ಒಂದು ಕಥೆಯನ್ನ ಬೋಲುವಾರ್ ಮೊಹಮ್ಮದ್ ಕುನ್ನಿ ಅವರು ಹೇಳ್ತಾರೆ. ದೊಡ್ಡವಳಾದ ಬಳಿಕ ನೀಲ್ ಯಾರಂತೆ ಹಾಕ್ತಿ ಪ್ರಶ್ನಿಸಿದಾಗ ತಡವರಸೆ ಆ ಹೆಣ್ಮಗಳು ಹೇಳ್ತಾಳೆ, ಮಹಾತ್ಮ ಗಾಂಧಿ ಅಂತೆ. ಅದು ಹೆಂಗ್ ಸಾಧ್ಯ? ನೀನ್ ಹುಡುಗಿ ಅಲ್ವಾ? ಮತ್ತೆ ಅಡ್ಡ ಪ್ರಶ್ನೆ ಕೇಳಿದಾಗ, ಗಾಂಧೀಜಿಯವರು ಸತ್ಯ ಮತ್ತು ಅಹಿಂಸೆಯನ್ನು ಬೋಧಿಸುವ ದೇವದೂತ ಇದ್ದ ಹಾಗೆ ಮನಸ್ಸು ಮಾಡಿದ್ರೆ ಯಾರೂ ಅವರಂತೆ ಆಗಬಹುದು ಅಂತ ಹೆಣ್ಮಗಳು ಉತ್ತರಿಸ್ತಾಳೆ. ನಾವು ಎಷ್ಟೊಂದು ಸರಿ ಅನ್ಕೋತೀವಲ್ವಾ, ನಾನು ಹೆಣ್ಮಗಳಲ್ವಾ, ಅಥವಾ ನನ್ನ ಕೆಳಜಾತಿಯವನಲ್ವಾ, ಅಥವಾ ನಾನು ಬೇರೆ ಬೇರೆ ಕಾರಣಕ್ಕೆ ಗಾಂಧಿನೇ ಹೆಂಗ್ ಅನ್ಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವ ಪ್ರಶ್ನೆ ನಮ್ಮೊಳಗೆ ಯುದ್ಧ ನಡೀತಾನೆ ಇದೆ ಅಲ್ವಾ. ಆದ್ರೆ ಆ ಹೆಣ್ಣು ಮಗಳು ಮುಲಾಜಿಲ್ದೆ ತಕ್ಷಣಕ್ಕೆ ಉತ್ತರ ಕೊಟ್ಟಿದ್ದು, ನಾನು ಗಾಂಧಿ ಅಂತೆ ಹಾಕ್ತೀನಿ ಅಂತ. ಅಂದ್ರೆ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲರೂ ಸಹ ಗಾಂಧಿ ಆಗುವ ಸಾಧ್ಯತೆ ಎಲ್ರಿಗೂ ಇರುವಂತಹದ್ದು. ಅದನ್ನ ಈ ಕಥೆ ಮೂಲಕ ನಿಮಗೆ ನೆನಪು ಮಾಡಿಕೊಡ್ತಾ, ಒಂದು ಮಂಡ್ಯ ಜಿಲ್ಲೆಯ ಗಾಂಧಿಯ ಪ್ರಭಾವಕ್ಕೆ ಸಂಬಂಧಿಸಿದ ಹಾಗೆ ಜೀರಹಳ್ಳಿ ರಮೇಶ್ ಸರ್ ಅವರು ನನ್ನ ಮಾತಿಗೆ ಸಾಕಷ್ಟು ಪ್ರಿಯಾಂಬಲಮನ್ನ ಹಾಕೊಟ್ಟಿದ್ದಾರೆ. ಅವರು ಪ್ರಾಸ್ತಾವನೆಯೆಲ್ಲ ಹಾಕೊಟ್ಟಿದ್ದಾರೆ. ನಿನ್ನೆಯಿಂದಲೂ ನಡೆದಂತಹ, ಇವತ್ತಿನ ಬೆಳಗ್ಗೆಯಿಂದಲೂ ನಡೆದಂತಹ ಚರ್ಚೆಗಳು ಸಹ ಗಾಂಧಿ ವಿಚಾರಧಾರೆಯನ್ನ ನಮ್ಮ ಒಳಗೆ, ನಮ್ಮ ಹೃದಯಕ್ಕೆ ಇಳಿಸುವ ಕೆಲಸವನ್ನ ಮಾಡ್ತಾನೆ. ನಮ್ಗೊಂದು ದೊಡ್ಡ ಪ್ರಿಯಾಂಬಲನ್ನ ಹಾಕಿಕೊಟ್ಟು ಇವತ್ತಿನ ಕಡೆಯ ಬ್ಯಾಟ್ಸ್ಮನ್ ಆಗಿ ನನ್ನನ್ನು ನಿಲ್ಲಿಸಿದ್ದಾರೆ ಇವತ್ತು ಈ ವಿಚಾರಗಳನ್ನ ಹೇಳೋದಿಕ್ಕೆ. ಒಂದು ಗಾಂಧಿ ನೋಡಿ, ಮಂಡ್ಯದಲ್ಲಿ ಗಾಂಧಿನ ನೋಡಿ ಅವರ ಪ್ರಭಾವಕ್ಕೆ ಒಳಗಾದವರ ಸಂಖ್ಯೆ ಬೆರಳೆಲಿಕ್ಕೆ ಎಷ್ಟು ಮಂದಿ ಮಾತ್ರ. ಅದನ್ನ ಸರ್ ಉಲ್ಲೇಖ ಮಾಡಿದ್ದಾರೆ. ಎಚ್ ಕೆ ವೀರಣ್ಣಗೌಡರು ಮತ್ತೆ ಎಸ್ ಸಿ ಮಲ್ಲಯ್ಯನವರು, ಇವರೆಲ್ಲ ಬೆರಳೆಳಿಕೆ ಎಷ್ಟು ಮಂದಿ ಗಾಂಧಿನ ನೋಡಿದವರು ಮತ್ತು ಭೇಟಿಯಾದವರು. ಆದ್ರೆ ಗಾಂಧಿ ನೋಡದೆ ಅವರ ಪ್ರಭಾವಕ್ಕೆ ಒಳಗಾದವರು ಅಸಂಖ್ಯಾತ ಮಂದಿ, ಲೆಕ್ಕವೇ ಇಲ್ಲ. ಆಮೇಲೆ ನಿನ್ನೆ ಹೇಳಿದ ಹಾಗೆ ಇದೊಂಥರ ಮದುಮಗಳು, ಮಲೆಗಳಲ್ಲಿ ಮದುಮಗಳು ಇದ್ದಂಗೆ. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರೂ ಅಲ್ಲ, ನೀರೆಲ್ಲವೂ ತೀರ್ತಾ ಇದ್ದಂಗೆ. ಎಷ್ಟು ಬೆಳೀತು ಗಾಂಧಿಯ ಪ್ರಭಾವ ಮಂಡ್ಯದಲ್ಲಿ ವ್ಯಾಪಿಸ್ತು ಅಂತಂದ್ರೆ, ಅದನ್ನ ಕೆಲವೊಂದು ದಾಖಲೆಗಳನ್ನ ಉದಾಹರಿಸಹಿತ ರಮೇಶ್ ಸರ್ ಅದನ್ನ ಪ್ರಸ್ತಾಪ ಮಾಡಿದ್ದಾರೆ ಈಗಾಗಲೇ ಈ ವೇದಿಕೆಯಲ್ಲಿ. ನನಗೆ ಹಂಚಿಕೆ ಆಗಿದ್ದು, ನಾವಿಬ್ಬರು ಚರ್ಚೆ ಮಾಡ್ಕೊಂಡಾದ ಸಹಕಾರ ಮತ್ತು ಶಿಕ್ಷಣವನ್ನ ಒತ್ತು ಕೊಟ್ಟು ಗಾಂಧಿ ಪ್ರಭಾವವನ್ನ ಮಾತಾಡಿ ಅಂತ ಹೇಳಿದಾಗ, ನಾನೀಗ ಒತ್ತು ಕೊಟ್ಟಿರೋದು ಸಹಕಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಹಾಗೆ. ಗಾಂಧಿ ತತ್ವಗಳು ಸಹಕಾರದ ನೆಲೆಯಲ್ಲಿ ಇರುವಂಥವು. ಗಾಂಧಿಯ ತತ್ವ, ಸಹಕಾರದ ಮೌಲ್ಯಗಳು ಎಲ್ಲವೂ ಸಹ ಅದು ಸಹಕಾರದ ಸಂಬಂಧಿತದೊಂದಿಗೆ ಇರುವಂಥದ್ದು. ಅವರ ಚಿಂತನೆಯಲ್ಲಿ ಸ್ವಯಂ ಪ್ರೇರಿತ ಸಹಕಾರ ಮತ್ತು ಪ್ರಜಾಸತ್ತಾತ್ಮಕವಾದ ನಿಯಂತ್ರಣ ಮತ್ತೆ ಸರ್ವರ ಕಲ್ಯಾಣವೇ ಬಹಳ ಮುಖ್ಯ ಅನ್ನೋದನ್ನ ಗಾಂಧಿ ಹೇಳ್ತಿದ್ದಂತಹದ್ದು. ಸಹಕಾರವು ಕೇವಲ ಆರ್ಥಿಕ ಲಾಭಕ್ಕಾಗಿ ಅಲ್ಲ,
ಬದಲಿಗೆ ಸಮುದಾಯದ ಸಾರ್ವಜನಿಕ ಕಲ್ಯಾಣವನ್ನು ಗುರಿಯಾಗಿಸಿಕೊಂಡು ಇದು ಎಲ್ಲರ ಸದಸ್ಯರ ಹಿತಾಸಕ್ತಿಗಳನ್ನ ಎತ್ತಿಡಿಬೇಕು ಅನ್ನೋದು ಗಾಂಧಿ ತತ್ವ. ಇದು ಬಹಳ ಮುಖ್ಯ. ಈ ಸಹಕಾರ ತತ್ವದ ಹಿನ್ನೆಲೆಯಲ್ಲೇ ಇವತ್ತಿನ ಎಲ್ಲ ಸಹಕಾರಿ ಸಂಘಗಳು ಇರುವಂತಹದ್ದು. ಪ್ರತಿಯೊಬ್ಬರು ಸ್ವಯಂ ಪ್ರೇರಿತವಾಗಿ ಒಂದು ಸಂಘಟನೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ಸಮಾನತೆಯ ಭಾವನೆ ಮೂಡುತ್ತೆ. ಸಹಕಾರ ಸಂಘಗಳಲ್ಲಿ ಪ್ರಜಾಸತ್ತಾತ್ಮಕ ನಿಯಂತ್ರಣವಿದ್ರೆ ಪ್ರತಿಯೊಬ್ಬ ಸದಸ್ಯರಿಗೂ ಸಮಾನ ಹಕ್ಕುಗಳು ಮತ್ತು ಪಾತ್ರ ಇರುತ್ತೆ ಅನ್ನೋದನ್ನ ಗಾಂಧಿ ಪ್ರತಿಪಾದಿಸ್ತಾ ಇದ್ರು. ಸಹಕಾರ ಸಂಘಗಳು ವೃತ್ತಿಪರ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಎನ್ನುವುದು ಗಾಂಧಿ ನಂಬ್ಕೊಂಡಿದ್ದಂತಹದ್ದು. ಇದು ಸಂಘಗಳ ಸಮರ್ಥ ಮತ್ತು ಪರಿಣಾಮಕಾರಿ ಕಾರ್ಯನಿರ್ವಹಣೆಯನ್ನ ಅದು ಖಚಿತಪಡಿಸುತ್ತೆ ಅಂತ. ಇನ್ನೊಂದು ಘಟನೆಯನ್ನ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಗಾಂಧಿ ಅಂಗಿ ಆಗ್ತಾ ಇರ್ಲಿಲ್ಲ. ಅವರು ಒಂದು ಶಾಲನ್ನು ಓದಿಸಿದಾರೆ. ಅವ್ರ ಫೋಟೋದಲ್ಲಿ ನಾವು ಗಮನಿಸಿದ್ರೆ ಅದನ್ನು ಕೂಡ ಆಮೇಲೆ ಅವರು ಅದನ್ನ ತೆಗೆದು ಬಿಡ್ತಾರೆ. ಹಂಗೆ ಹಾಕ್ತಿರ್ಲಿಲ್ವಲ್ಲ. ಒಂದ್ ಪುಟ್ಟ ಹುಡುಗ ನಿಮ್ಮಂಗೆ ಒಬ್ಬ ವಿದ್ಯಾರ್ಥಿ ಕೇಳ್ತಾನಂತೆ, ಬಾಪು ನೀವು ಯಾಕೆ ಕುರ್ತಾ ಹಾಕಿಲ್ಲ ಅಂತ, ಶರ್ಟ್ ಹಾಕಿಲ್ಲ. ಅದಕ್ಕೆ ಗಾಂಧಿ ಹೇಳ್ತಾರೆ, ನನ್ನಿಂದ ಅದನ್ನ ಕೊಂಡ್ಕೊಳಕ್ಕಾಗಿಲ್ಲ. ಆ ಬಾಲಕ ಮತ್ತೆ ಕೇಳ್ತಾನೆ, ನನ್ನ ಅಮ್ಮನಿಗೆ ಹೇಳ್ತೀನಿ, ಅವಳು ಹೊಲಿದು ಕೊಡ್ತಾಳೆ ಅಂತ. ಅದಕ್ಕೆ ಗಾಂಧಿ ಹೇಳ್ತಾರೆ, ನನಗೆ ಒಂದೇ ಕುರ್ತಾ ಸಾಕಾಗೋದಿಲ್ಲಪ್ಪ, ಒಂದೇ ಒಂದು ಶರ್ಟು ನನಗೆ ಸಾಕಾಗಲ್ಲ. ಅದಕ್ಕೆ ಮತ್ತೆ ಆ ಹುಡುಗ ಹೇಳ್ತಾನೆ, ಎಷ್ಟು ಕುರ್ತಾ ಬೇಕು ನಿನ್ಗೆ? ಅಷ್ಟನ್ನು ಹೊಲಿದು ಕೊಡ್ತಾಳೆ ನನ್ನಮ್ಮ, ನಾನು ಕೇಳಿದ್ರೆ ಇಲ್ಲ ಅಂತ ಹೇಳೋದಿಲ್ಲ ಅಂತ. ಅದಕ್ಕೆ ಗಾಂಧಿ ಹೇಳ್ತಾರೆ, ಮಗು, ನನ್ನ ಸಹೋದರ ಸಹೋದರಿಯರು ದೇಶದಲ್ಲಿ 30 ಕೋಟಿ ಇದ್ದಾರೆ. ಅವರೆಲ್ಲರಿಗೂ ಬಟ್ಟೆ ಇಲ್ಲ. ಅವರೆಲ್ಲರೂ ಅಂಗಿ ಹಾಕದ ಸ್ಥಿತಿಯಲ್ಲಿ ನಾನೊಬ್ಬ ಹೇಗ್ ಅಂಗಿ ಹಾಕ್ಲಿ? ಅವರೆಲ್ಲರಿಗೂ ಬಟ್ಟೆ ಹೊಂದಿಸಿಕೊಳ್ಳುವ ಶಕ್ತಿ ಸಿಕ್ಕ ಮೇಲೆ ನೋಡೋಣ ಅಂತ ಹುಡುಗನ್ ಉತ್ತರ ಕೊಡ್ತಾರೆ. ಅವಾಗ ಅವು ಮಗುಗೆ ಅರ್ಥ ಆಗತ್ತೆ. ಬಹುಶಃ ಈ ಕಥೆಯ ತಾತ್ಪರ್ಯ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀರಿ. ಇದು ಸರ್ವ ಜನರ ಕಲ್ಯಾಣ ಅಂತಂದ್ರೆ ಇದು. ನಾನು ಮಾತ್ರ ಅಲ್ಲ, ಎಲ್ಲರಿಗೂ ಅದು ಸಿಗಬೇಕು. ಕಟ್ಟಕಡೆಯ ವ್ಯಕ್ತಿಗೂ ಮೊಟ್ಟ ಮೊದಲ ಆದ್ಯತೆ ಸಿಗಬೇಕು ಅನ್ನೋದು ಗಾಂಧಿಯ ಸಹಕಾರದ ತತ್ವದಲ್ಲಿದ್ದಂತಹ ಆಶಯ. ಇಂಥದೊಂದು ಗಾಂಧೀಜಿ ಪ್ರಕಾರ ಆರ್ಥಿಕ ಸ್ವಾತಂತ್ರ್ಯಕ್ಕೆ ಸಹಕಾರವೇ ಹೆಬ್ಬಾಗಿಲು ಅನ್ನೋದು ಬಹಳ ಮುಖ್ಯ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ಅನ್ನುವಂಥದ್ದು. ಈ ಸಹಕಾರದ ತತ್ವದ ಆಶಯವನ್ನ ಇಟ್ಕೊಂಡು ಜಿಲ್ಲೆಯಲ್ಲಿ ಬಹುಸಂಖ್ಯಾತರು ಇಲ್ಲಿ ಕೆಲಸವನ್ನ ನಿರ್ವಹಿಸಿದ್ರು. ವ್ಯವಸಾಯವನ್ನ ನೆಚ್ಕೊಂಡವರು, ವರ್ತಕರು ಮತ್ತೆ ಕಾಳಸಂತೆಕೋರರು ಇಂಥದ್ದೆಲ್ಲ ಹೆಚ್ಚಾಗಿತ್ತು. ಮಂಡ್ಯದ ಒಳಗಡೆ ಕಾಳಸಂತೆ ಮತ್ತು ಲಾಭಕೋರತನ ಮತ್ತು ವರ್ತಕರ ಮತ್ತು ದಳ್ಳಾಳಿಗಳ ಹಾವಳಿ, ಇವರೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ರೈತರ ರಕ್ತವನ್ನ ಹೀರ್ತಾ ಇದ್ರು. ಬಹಳ ಮುಖ್ಯವಾಗಿ ರೈತ ಪ್ರಧಾನವಾಗಿದ್ದಂತಹ ಜಿಲ್ಲೆ ನಮ್ದು, ವ್ಯವಸಾಯ ಪ್ರಧಾನವಾದಂತಹ ಜಿಲ್ಲೆ. ರೈತರೇ ಅಸಂಖ್ಯಾತವಾಗಿ ಇರುವಂತಹದ್ದು. ಈ ಅಧಿಕ ಲಾಭಕೋರದ ದುರಾಸೆಯಿಂದ ರೈತರಿಗೆ ಅಗತ್ಯವಾಗಿರುವಂತಹ ಕೃಷಿ ಸಲಕರಣೆಗಳನ್ನ ಮತ್ತೆ ಮತ್ತಿತರ ವಸ್ತುಗಳಿಗೆ ಏನ್ ಮಾಡ್ತಾ ಇದ್ರು, ಕೃತಕ ಅಭಾವವನ್ನ ಸೃಷ್ಟಿಸ್ಬಿಡೋದು. ಆದ್ರೆ ಆ ವಸ್ತುಗಳು ಸುಲಭವಾಗಿ ರೈತರಿಗೆ ಸಿಗದಂಗ್ ಮಾಡ್ಬಿಡೋದು. ಹಿಂಗ್ ಮಾಡ್ತಾ ಇದ್ರು. ಹೀಗ್ ಮಾಡ್ತಾ ಇರುವಾಗ ರೈತರ ಸಂಕಷ್ಟಕ್ಕೆ ಸಿಗಾಕೊಂಡ. ಇಂಥದ್ದೆಲ್ಲವನ್ನ ಹರಿದುಕೊಂಡು ಈ ದಲ್ಲಾಳಿಗಳ ಕಪಿಮುಷ್ಟಿಯಿಂದ ಬಿಡುಗಡೆಗೆ ಹಾತೊರೆದಂತಹ ಬಹಳ ಮುಖ್ಯವಾದ ವ್ಯಕ್ತಿ, ಈಗಾಗಲೇ ಜೀರಾಳ್ಳಿ ರಮೇಶ್ ಅವರು ಅವರನ್ನ ಉಲ್ಲೇಖ ಮಾಡಿದ್ರು. ಯಾರಿರ್ಬೋದು? ಈ ಫೋಟೋ ಹಿಂಭಾಗದಲ್ಲಿದೆ, ಒಂದ್ಸರಿ ನೋಡಿ. ಕೆ.ವಿ. ಶಂಕರೇಗೌಡರು. ಕೆ.ವಿ. ಶಂಕರೇಗೌಡರು ಬಹಳ ಮುಖ್ಯವಾಗಿ ಗಾಂಧಿಯಿಂದ ಪ್ರಭಾವಿತರಾದಂತಹವರು. ಸಹಕಾರ ಸಂಘದ ಹುಟ್ಟಿಗೆ ಕಾರಣರಾದಂಥವರು. ಮಂಡ್ಯದಲ್ಲಿ ಸಹಕಾರಿ ಚಳವಳಿಯನ್ನ ಸರ್ವತೋಮುಖವಾಗಿ ಪ್ರಗತಿಯ ಮತ್ತು ರೈತರ ಅಭಿವೃದ್ಧಿಯ ಸದುದ್ದೇಶದಿಂದ ಸ್ಥಾಪಿತವಾದಂತಹ ರೈತರ ವಿವಿಧೋದ್ದೇಶ ಸಹಕಾರ ಸಂಘವನ್ನ ಸ್ಥಾಪಿಸ್ತಾರೆ. ಅಲ್ಲಿಗೆ ಮಹಾರಾಜರು ಮತ್ತು ಆಗಿನ ಮುಖ್ಯಮಂತ್ರಿ ಆಗಿದ್ದಂತ ಕೆ.ಸಿ. ರೆಡ್ಡಿ ಅವರು ಮತ್ತೆ ಅವ್ರ ಸಹೋದ್ಯೋಗಿಗಳೆಲ್ಲ ಬಂದು ಆ ಸಹಕಾರ ಸಂಘವನ್ನ ಸಹ ಪ್ರೋತ್ಸಾಹಿಸ್ತಾರೆ. ಬಹಳ ಮುಖ್ಯವಾಗಿ ರೈತರನ್ನ ದಳ್ಳಾಳಿಗಳಿಂದ ಮುಕ್ತಿಗೊಳಿಸ್ಬೇಕು, ಇದು ಅವರ ಉದ್ದೇಶ ಆಗಿತ್ತು. ಇನ್ನೊಂದು ಅಂಶ ಏನು ಅಂತಂದ್ರೆ, ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ರೈತರ ಸೊಸೈಟಿ ಎಂಬ ಖ್ಯಾತಿಗೆ ಅದು ಪಾತ್ರ ಆಗತ್ತೆ. ಆಗಿನ ಕಾಲದಲ್ಲೇ ಇವತ್ತು ಮಾಲ್ಗಳ ಕಲ್ಪನೆ ಇದೆಯಲ್ಲ, ನಿಮ್ಗೆ ತುಂಬಾ ಲಕ್ಸುರಿಯಾಗಿ ಅದರ ಐಷಾರಾಮಿಯಾಗಿ ನಿಮ್ಗೆ ಮಾಲ್ಗಳನ್ನ ಕೊಡ್ತಾರೆ. ಆದ್ರೆ ಅವತ್ತು ರೈತರಿಗೆ ಎಟಕುವ ಹಾಗೆ ಆ ಮಾಲ್ ಎಲ್ಲಾ ತರದ ವಸ್ತುಗಳನ್ನ ಹೊಂದಿತ್ತು. ಅದು ರೈತರ ಸೊಸೈಟಿ ಅಂತಲೇ ಅದು ಪ್ರಸಿದ್ಧವಾಗಿತ್ತು. ರೈತರೇ ಷೇರುದಾರರಾಗಿ ರೈತರಿಂದ ರೈತರಿಗಾಗಿ ರೂಪುಗೊಂಡಂತಹದ್ದೇ ವ್ಯವಸಾಯ ಸಹಕಾರೋತ್ಪನ್ನ ಮಾರಾಟ ಸಹಕಾರ ಸಂಘ, RAPCMS. ಇದು ಸ್ಥಾಪನೆ ಆಯ್ತು. ಏನೇನಿತ್ತು ಇಲ್ಲಿ?
ವ್ಯವಸಾಯದ ಉಪಕರಣಗಳಿತ್ತು, ರೈತರು ಬಳಕೆ ಮಾಡುವಂತಹ ಪದಾರ್ಥಗಳನ್ನ ಒಳಗೊಂಡಿತ್ತು. ಎಲ್ಲಿ ಉತ್ಪಾದನೆ ಆಗುತ್ತೋ ಅಲ್ಲಿಂದನೇ ವಸ್ತುಗಳನ್ನ ಅಲ್ಲಿ ತಂದು ನೇರವಾಗಿ ಮಾರಾಟ ಮಾಡ್ತಾ ಇದ್ರು. ಎಲ್ಲ ಸಹಕಾರಿ ಸಂಸ್ಥೆಗಳು ವರ್ತಕರಿಗೂ ಅದನ್ನ ಮಾರ್ತಾ ಇದ್ರು, ಮತ್ತೆ ಚಿಲ್ಲರೆಯಾಗಿಯೂ ಸಹ ಕೊಡ್ತಾ ಇದ್ರು. ಅದನ್ನ ರೈತರು ಧರಿಸುವ ಪಟಾಪಟೆ ಚಡ್ಡಿಯಿಂದ ಹಿಡಿದು, ನೀವು ನೋಡ್ಬೇಕು, ಅದು ಪಟ್ಟೆ ಇರುತ್ತೆ ಚಡ್ಡಿ. ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ಈಗ, ಆದ್ರೆ ಮಂಡ್ಯದಲ್ಲಿ ಅದು ಯಾವಾಗ್ಲೂ ಚಾಲ್ತಿಯಲ್ಲಿತ್ತು. ಮಂಡ್ಯ ಅಂದ್ರೆ ಪಟಪಟೆ ಚಡ್ಡಿ ಅನ್ನೋದ್ರ ಮಟ್ಟಿಗೆ ಪ್ರಸಿದ್ಧ ಆಗಿದ್ದಂತಹದ್ದು. ಅದರಿಂದ ಹಿಡಿದು ಕಾಫಿ ಪುಡಿಯಿಂದ ಹಿಡಿದು ಕೃಷಿ ಚಟುವಟಿಕೆಗೆ ಬೇಕಾಗಿದ್ದಂತಹ ಯಂತ್ರೋಪಕರಣ, ಬಿತ್ತನೆ ಬೀಜ, ಕೀಟನಾಶಕ, ರಸಗೊಬ್ಬರ ಎಲ್ಲವೂ ಸಹ ಸೊಸೈಟಿನಲ್ಲಿ ದೊರೀತಾ ಇತ್ತು. ಈ ಕಾರಣಕ್ಕಾಗಿನೇ ಅದು ಏಷ್ಯಾದಲ್ಲೇ ಅತಿ ದೊಡ್ಡ ರೈತರ ಸೊಸೈಟಿ ಎನ್ನುವ ಹೆಸರನ್ನ ಮಾಡುತ್ತೆ, ಸಿದ್ಧಿಯಾಗತ್ತೆ. ಈ ಎಲ್ಲಾ ಉತ್ಪನ್ನಗಳ ಮಾರಾಟ ಮತ್ತೆ ಸಂಗ್ರಹ ವ್ಯವಸ್ಥೆ, ಅಂದ್ರೆ ಅಚ್ಚುಕಟ್ಟಾಗಿ ರೈತರು ಬೆಳೆದಿದ್ದನ್ನ ಮಾರಾಟ ಮಾಡುವಾಗ ಅದನ್ನ ಸಂಗ್ರಹಿಸಿ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಮತ್ತೆ ಅಲ್ಲಿ ಬಟ್ಟೆ ಕೊಂಡ್ಕೊಟ್ರೆ ಟೈಲರ್ ಸಹ ಇತ್ತ, ನಾವು ಅಲ್ಲೇ ಹೊಲ್ಸ್ಕೋಬಹುದಿತ್ತು. ಇಂಥದೊಂದು ಎಲ್ಲ ತರದ ವ್ಯವಸ್ಥೆಯನ್ನ ಮಾಡಿಕೊಂಡಂತಹ ಕೀರ್ತಿ KV ಶಂಕರೇಗೌಡರಿಗೆ ಸಲ್ಲತ್ತೆ. ಈಗ ಹೇಳಿ, ಸಣ್ಣ ಕೈಗಾರಿಕೆಗಳಿಗೆ ಪ್ರೋತ್ಸಾಹವನ್ನ ನೀಡಿದವರು ಗಾಂಧಿ. ಸಣ್ಣ ಸಣ್ಣ ಗುಡಿ ಕೈಗಾರಿಕೆಗಳು ಇರಬೇಕು ಅಂದ್ರೆ ದೊಡ್ಡ ಕೈಗಾರಿಕೆಗಳನ್ನ ಪೆಡಂಭೂತ ಅಂತ ಕರೆದು. ಯಾಕೆ ಕರೆದ್ರು ಅಂತಂದ್ರೆ ದುಡಿಯುವ ಕೈಗಳಿಗೆ ನಾವು ಕೆಲಸ ಕೊಡಬೇಕು. ದೊಡ್ಡ ದೊಡ್ಡ ಯಂತ್ರಗಳು ಬಂದ್ರೆ ದುಡಿಯೋ ಕೈಗಳಿಂದ ಕೆಲಸವನ್ನ ಕಿತ್ಕೊಂಡು ನಿರುದ್ಯೋಗ ಸಮಸ್ಯೆ ಸೃಷ್ಟಿಯಾಗತ್ತೆ ಅನ್ನೋ ಕಾರಣಕ್ಕೆ ಏನ್ ಮಾಡಿದ್ರು, ಬೃಹತ್ ಕೈಗಾರಿಕೆಗಳನ್ನ ಪೆಡಂಭೂತ ಅಂತ ಕರೆದು ಗುಡಿ ಕೈಗಾರಿಕೆಗಳಿಗೆ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಗಾಂಧಿ ಪ್ರೋತ್ಸಾಹಿಸಿದ್ರು. ಅದೇ ನಿಟ್ಟಿನಲ್ಲೇ KV ಶಂಕರೇಗೌಡರು ಸಹ ಅವರು ನಡೀತಾರೆ. ಅವರ ಊರಿನಲ್ಲೇ ಸ್ವಯಂ ಕೀಲಾರದಲ್ಲಿ ಅವರು ಲೋಕ ಸೇವಾ ಸಂಘವನ್ನ ಸ್ಥಾಪಿಸ್ತಾರೆ ಮತ್ತು ಚರಕ ಕೇಂದ್ರವನ್ನ ತೆರೆದು ಅಲ್ಲಿ ಗ್ರಾಮೀಣ ಅಭ್ಯರ್ಥಿಗಳಿಗೆ ಉದ್ಯೋಗವನ್ನ ಅಲ್ಲಿ ಒದಗಿಸ್ತಾರೆ. ಇದು ಬಹಳ ಮುಖ್ಯ. ಆ ಕಾಲದಲ್ಲೇ 1980ರಲ್ಲಿ ಅವರು ಗಾಂಧಿ ಜಯಂತಿ ದಿನ ಲೋಕ ಸೇವಾ ಸಂಘವನ್ನ ತೆರೀತಾರೆ. ಅದಕ್ಕೂ ಮೊದಲು ಚರಕ ಕೇಂದ್ರವನ್ನ ಅವರು ಅಲ್ಲಿ ತೆರೆದಂತಹದ್ದು. ಹೀಗೆ ಖಾದಿ ಮತ್ತು ಚರಕದ ಮೂಲಕ ದುಡಿಯುವ ಕೈಗಳಿಗೆ ಏನ್ ಗಾಂಧಿ ಕೆಲಸ ಕೊಡಬೇಕು ಅಂತ ಹೇಳಿದ್ರು ಅದನ್ನ KV ಶಂಕರೇಗೌಡರು ಆಗು ಮಾಡ್ತಾರೆ. ಅದೇ ಮಾರ್ಗದಲ್ಲಿ ಅವರು ನಡೀತಾರೆ. ಆಮೇಲೆ ಸಹಕಾರಿ ಚಳವಳಿಗಳು ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಆಗತ್ತೆ. ಸಹಕಾರಿ ಚಳವಳಿಗೆ ಮೂಲಭೂತ ಅಡಿಪಾಯವನ್ನ ಹಾಕ್ತವ್ರು KV ಶಂಕರೇಗೌಡರು. ಈ ಎಲ್ಲ ಸಂಸ್ಥೆಗಳನ್ನ ನಿರ್ಮಿಸುವ ಮೂಲಕ ಅದನ್ನ ಮುಂದುವರಿಸ್ಕೊಂಡು ಹೋಗಿದ್ದು HD ಚೌಡಯ್ಯನವರು ಅಲ್ಲಿ ಜಿಲ್ಲೆಯ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರಾದಾಗ ಏನ್ ಮಾಡ್ತಾರೆ, ಅಲ್ಲಿ ಜಡ್ಡುಗಟ್ಟಿದ್ದಂತಹ ಜಿಲ್ಲೆಯ ಸಹಕಾರಿ ಸಂಘಗಳನ್ನ ಜಾಗೃತಗೊಳಿಸಿ ಕ್ರಿಯಾಶೀಲಗೊಳಿಸಿ ಪಟ್ಟು ಹಿಡಿದು ಅಲ್ಲಿ ಸಂಘದ ಸಾಲವನ್ನ ಮರುಪಾವತಿ ಮಾಡಿಸ್ತಾರೆ. ಆಮೇಲೆ ಮತ್ತೆ ಸಹಕಾರಿ ಸಂಘಗಳಿಗೆ ಜೀವ ತುಂಬುವ ಹಾಗೆ ಅವು ಮತ್ತೆ ರೈತಪರವಾಗಿ ಮತ್ತು ಗ್ರಾಮೀಣ ಜನರ ಬದುಕಿಗೆ ಅವು ಸಹಕಾರಿಯಾಗುವ ಹಾಗೆ HD ಚೌಡಯ್ಯನವರು ಮಾಡ್ತಾರೆ. ಇದು ಎಲ್ಲಿವರೆಗೆ ವಿಸ್ತರಿಸುತ್ತೆ KV ಶಂಕರೇಗೌಡರು ಬಿತ್ತಿದ ಈ ಸಹಕಾರಿ ಬೀಜ ಅಂತಂದ್ರೆ, ಮಳವಳ್ಳಿಯ HV ವೀರೇಗೌಡರು ಅಲ್ಲಿ ಸಹಕಾರಿ ಸಂಘವನ್ನ ಸ್ಥಾಪಿಸ್ತಾರೆ. ಈ ಕಡೆ ಪಾಂಡುಪುರದ ನೀಲೇಗೌಡರು ಸಹಕಾರಿ ತತ್ವದ ನೆಲೆನಲ್ಲೇ ಹಲವಾರು ಸಂಘ ಸಂಸ್ಥೆಗಳನ್ನ ಅವರು ಹುಟ್ಟಾಕ್ತಾರೆ. KR ಪೇಟೆನಲ್ಲಿ SM ಲಿಂಗಪ್ಪನವರು ಈ ತತ್ವವನ್ನ ಅನುಸರಿಸಿ ಮುಂದೂಗ್ತಾರೆ. ನಾಗಮಂಗಲದ ಸಿಂಗಾರೇಗೌಡರು ಮತ್ತು T ಮರಿಯಪ್ಪನವರು ಅದೇ ಮಾರ್ಗದಲ್ಲಿ ನಡೀತಾರೆ. ಮದ್ದೂರಿನಲ್ಲಿ HK ವೀರಣ್ಣಗೌಡರು ಮತ್ತೆ G ಮಾದೇಗೌಡರು ಎಲ್ಲಿವರೆಗೆ ಈ ವಿಸ್ತರಿಸುತ್ತೆ ಅಂದ್ರೆ ಇವತ್ತಿನ ಎಲ್ಲ ಸಂಘ ಏನು ಸಹಕಾರಿ ಸಂಘ ಸಂಸ್ಥೆಗಳಿದೆಯೋ ಅಲ್ಲಿವರೆಗೂ ಸಹ ಈ ಗಾಂಧಿಯ ಪ್ರಭಾವ ವಿಸ್ತರಿಸುತ್ತೆ. ಇದಿಷ್ಟು ಸಹಕಾರಿ ಸಂಘಕ್ಕೆ ಸಂಬಂಧಿಸಿದ ಹಾಗೆ ಅಧಿಕೃತವಾಗಿ ನಾನು ಹೇಳಿದ್ದಂತಹ ಮಾಹಿತಿ. ಇನ್ನೊಂದು G ಮಾದೇಗೌಡರು ಅದರ ಸಂದರ್ಶನದಲ್ಲಿ ಅವ್ರ ಜೊತೆಗೆ ಜಗದೀಶ್ ಕೊಪ್ಪ ಅವರು 2016ರಲ್ಲಿ ಒಂದು ಸಂದರ್ಶನವನ್ನು ನಡೆಸ್ತಾರೆ. ಅವ್ರು ಕೇಳ್ತಾರೆ G ಮಾದೇಗೌಡರಿಗೆ, ರಾಜಕಾರಣಿ ಅಲ್ವಾ ನೀವು, ಗಾಂಧಿಯವ್ರ ಪ್ರಭಾವ ನಿಮ್ ಮೇಲೆ ಹೆಂಗಾಯ್ತು ಅಂತ. ಅದಕ್ಕೆ G ಮಾದೇಗೌಡರು ಕೊಡೋ ಉತ್ತರ ನೋಡಿ ಹೆಂಗಿದೆ ಅಂದ್ರೆ, ನಾನು ಬಾಲಕನಾಗಿ ವಿದ್ಯಾರ್ಥಿಯಾಗಿರುವಾಗ್ಲೇ ಗಾಂಧೀಜಿಯ ಹೆಸರು ಕೇಳಿದ್ದೆ. ಅವಾಗ 1942 ಅಂತ ಕಾಣ್ತದೆ. ಮಂಡ್ಯ ಮುನ್ಸಿಪಲ್ ಹೈಸ್ಕೂಲ್ನಲ್ಲಿ ನಾನು ಓದ್ತಾ ಇದ್ದೆ. ಅವಾಗ ಕಂದಾಯ ಕೊಡಬೇಡಿ, ಸ್ಕೂಲ್ ಫೀಸ್ ಕಟ್ಟಬೇಡಿ, ಸರ್ಕಾರದ ಯಾವುದೇ ಬಾಕಿ ಕಟ್ಟಬೇಡಿ ಅಂತ ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಚಳುವಳಿ ನಡೀತು. ಅವಾಗ ನಾವು ಹುಡುಗರು ಸ್ಕೂಲ್ಗೆ ಹೋಗದೆ ಹೋರಾಟಗಾರರ ಜೊತೆ ಬೀದಿನಲ್ಲಿ ಘೋಷಣೆ ಕೂಗ್ತಾ ಹೋಗ್ತಾ ಇದ್ವಿ. ಅವಾಗ ನನಗ್ ಗಾಂಧಿ ಹೆಸರು ಮೊದಲನೇ ಸಲ ಪರಿಚಯ ಆಯ್ತು ಅಂತ ಹೇಳ್ಬೋತಾರೆ. 1942ರಲ್ಲೇ ಗಾಂಧಿ ತತ್ವ ಮಂಡ್ಯದಲ್ಲಿ ಅತ್ಯಂತ ಚೆನ್ನಾಗಿ ಪ್ರಬಲವಾಗಿ ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಒಳಗಡೆ ಇಳಿದಿದ್ದನ್ನ ನಾವು ಗಮನಿಸಲಿಕ್ಕೆ ಸಾಧ್ಯ ಇದೆ. ಅವತ್ತೇ ಹೊರಗಡೆ ಸ್ಕೂಲ್ ಫೀಸ್ ಕಟ್ಟದೆ, ಸರ್ಕಾರದ ಭತ್ಯೆಗಳನ್ನ ಕಟ್ಟದೆ ಅವರು ಬೀದಿಗಿರಿದು ಹೋರಾಟವನ್ನ ಮಾಡಿರ್ತಾರೆ. ಆದ್ರೆ ಅವರೆಲ್ಲ ಹೆಸರುಗಳು ಇಲ್ಲಿ ದಾಖಲಾಗಿಲ್ಲ. ಅಸಂಖ್ಯ
ಅಸಂಖ್ಯ ಗಾಂಧಿಗಳಿಗೆ ಹುಟ್ಟಿಗೆ ಅವತ್ತೇ ಕಾರಣ ಆಗಿತ್ತು ಅನ್ನೋದು ಬಹಳ ಮುಖ್ಯ. ಇಲ್ಲಿ ನೀವು ಯಾಕೆ ಹೈಸ್ಕೂಲಲ್ಲಿ ಓದಿದ್ರಿ, ಮಂಡ್ಯದಲ್ಲಿ ಓದಿದ್ರಿ ಅಂದಾಗ ಅವರೇ ಹೇಳ್ತಾರೆ, ನಮ್ಮವ್ವ ಹೊಸಳ್ಳಿಯವಳು, ಅದಕ್ಕೆ ನಾನು ಇನ್ನು ಓದಿದ್ದು. ಆಮೇಲೆ ನಾನು ಡಿಗ್ರಿ ಮಾಡಕ್ ಮೈಸೂರಿಗೆ ಹೋದಾಗ ನಾನೇನ್ ಮಾಡಿದೆ, ಗಾಂಧಿ ಬಗ್ಗೆ ಓದ್ಕೊಟ್ಟೆ. ಆಮೇಲೆ KV ಶಂಕರಗೌಡರು ಮುಖಾಂತರ ಗಾಂಧಿ ಪ್ರಭಾವಕ್ಕೊಳಗಾದೆ ಅನ್ನೋದನ್ನ G ಮಾದೇಗೌಡ್ರೆ ಸ್ವಯಂ ಹೇಳ್ಕೊಂಡಿದ್ದಂತಹದ್ದು ಅದು ಒಂದು ಇಂಟರ್ವ್ಯೂನಲ್ಲಿ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಗಾಂಧಿ ಭವನದ ಸ್ಥಾಪನೆ, ಅವರು MP ಆಗಿದ್ದ ಸಂದರ್ಭದಲ್ಲಿ ಗಾಂಧಿ ಭವನದ ಸ್ಥಾಪನೆಗೆ ಮುಂದಾಗ್ತಾರೆ. ಸುಮಾರು 1.25 ಕೋಟಿ ಅವತ್ತಿನ ಕಾಲಕ್ಕೆ ಹಣ ಬೇಕಾಗಿರುತ್ತೆ. ಅವಾಗ ಹೆಂಗ್ ಹೊಂದ್ಸೋದು ಅನ್ನೋದು ಅವ್ರಿಗೆ ಕಷ್ಟ. MP ಆಗಿದ್ರು ಕಷ್ಟ. 5 ಲಕ್ಷನೋ 10 ಲಕ್ಷನೋ ಅನುದಾನ ಕೊಡೋರು, 1.25 ಕೋಟಿ ಹೆಂಗ್ ಹೊಂದ್ಸೋದು ಅನ್ನೋದು ಯೋಚನೆ ಆಗಿದ್ದಂತ ಸಂದರ್ಭದಲ್ಲಿ ಎಲ್ಲ MLAಗಳು ಮತ್ತು ಕೆಲವು MP ಗಳು ಅವರಿಗೆ ಸಹಕರಿಸ್ತಾರಂತೆ. ಅವಾಗ ಹೇಳ್ತಾರವರು, ಆ ಪುಣ್ಯಾತ್ಮನ ಹೆಸರು ಹೇಳಿದ್ರೆ ಯಾರು ಇಲ್ಲ ಅಂದಾರು ಹೇಳಿ. ಗಾಂಧಿ ಕುರಿತು G ಮಾದೇಗೌಡರು ಹೇಳಿದ ಮಾತು, ಕಷ್ಟ ಆಗ್ಲಿಲ್ವಾ ಕಟ್ಟೋದಿಕ್ಕೆ ಗಾಂಧಿ ಭವನ ಅಂದಾಗ, ಆ ಪುಣ್ಯಾತ್ಮನ ಹೆಸರು ಹೇಳಿದ್ರೆ ಯಾರಿಲ್ಲ ಅಂತಾರು ಹೇಳಿ. ಅಂದ್ರೆ ಗಾಂಧಿ ಹೆಸರು ಹೇಳಿದ್ರೆ ಎಷ್ಟು ಒಳ್ಳೆ ಕೆಲಸಗಳು ಆಗ್ತವೆ ಅನ್ನೋದಕ್ಕೆ ಇದೊಂದು ದೊಡ್ಡ ನಿದರ್ಶನ. ಗಾಂಧಿ ಹೆಸರು ಹೇಳಿದ ಕಾರಣಕ್ಕೇನೆ ಇವತ್ತು ಮಂಡ್ಯದಲ್ಲಿ ನಾವು ಗಾಂಧಿ ಭವನ ನೋಡ್ತಾ ಇದೀವಿ. ಆ ಕಾರಣಕ್ಕಾಗೇನೆ ಎಷ್ಟೋ ಜನ ದುಡ್ಡು ಕೊಟ್ಟು ಅದನ್ನ ಗಾಂಧಿ ಭವನದ ಸ್ಥಾಪನೆಗೂ ಕಾರಣರಾದ್ರು. ಇದರಲ್ಲಿ ಗಾಂಧಿ ಪ್ರಭಾವ ಇಲ್ವಾ ಅಂತ ನನಗೆ ಅನ್ಸುತ್ತೆ. ಮತ್ತೆ ಗಾಂಧಿ ಭವನದ ಚಟುವಟಿಕೆಗಳನ್ನ ಗಮನಿಸಿ. ಇಲ್ಲಿ ನಿಂಗಣ್ಣ ಸರ್ ಇದ್ದಾರೆ, ಗಾಂಧಿ ಭವನದ ಅವರು ನಿರಂತರವಾಗಿ ಅದನ್ನ ಮೇಲ್ವಿಚಾರಣೆ ನೋಡ್ಕೋತಿರೋರು. ಬೆಳಿಗ್ಗೆ 8 ಗಂಟೆಗೆ ಬೆಳಿಗ್ಗೆ 6 ಗಂಟೆಗೆ ಪ್ರಾರ್ಥನೆ ಶುರು ಆದ್ರೆ ಯೋಗ ಧ್ಯಾನ ಶಿಬಿರಗಳು ನಡೀತಾವೆ. ಇದು ಗಾಂಧಿ ಭವನದ ಚಟುವಟಿಕೆ ಬಗ್ಗೆ G ಮಾದೇಗೌಡ್ರೆ ಹೇಳಿರೋ ಮಾತು. 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಯಾರು ಬೇಕಾದ್ರೂ ಸಭೆ ಸಮಾರಂಭಗಳಿಗೆ ಭವನ ಬಳಸ್ಕೋಬಹುದು. 5:30ಕ್ಕೆ ಗಾಂಧಿ ಭಜನೆ ಶುರುವಾಗುತ್ತೆ. ಮತ್ತೆ ಮೇಲ್ಗಡೆ ಲೈಬ್ರರಿ ಮಾಡಿದೀವಿ, ಸಾವಿರಾರು ಪುಸ್ತಕಗಳಿದಾವೆ. ಪ್ರತಿದಿನ 100 ಜನ ಬಂದು ಓದ್ತಾರೆ. ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಟೈಲರಿಂಗ್, ಮೇಣದ ಬತ್ತಿ ತಯಾರಿಕೆ, ಸೀಮೆ ಸುಣ್ಣ ತಯಾರಿಕೆ, ಕಸೂತಿ ಕಲೆ, ಸೋಹು, ಪಿನೈಲ್ ತಯಾರಿಕೆ, ಹೀಗೆ ತರಬೇತಿ ನಡೀತಾನೆ ಅದೇ. ಬಿರ್ಲಾ ಫೌಂಡೇಶನ್ ಸಂಸ್ಥೆಯವರು 10-12 ಲಕ್ಷ ರೂಪಾಯಿ ವ್ಯಾನ್ ಕೊಟ್ಟವ್ರೆ. ಅದರಲ್ಲಿ ಹಳ್ಳಿಗೆ ಹೋಗಿ ಗಾಂಧಿಯವರ ಜೀವನ ಕುರಿತಂತೆ ಸಾಕ್ಷ್ಯಚಿತ್ರ ತೋರಿಸ್ತಾ ಇದೀವಿ. ಹೀಗ್ ನಡೀತಾ ಇದೆ ಅಂತ ಹೇಳಿ ಇಡೀ ಗಾಂಧಿ ಭವನದ ಚಟುವಟಿಕೆಯನ್ನೇ ಗಮನಿಸಿ. ಇವೆಲ್ಲವೂ ಗಾಂಧಿ ಏನ್ ಹೇಳಿದ್ರೋ, ಮಹಿಳೆಯರಿಗೆ ಮುಖ್ಯವಾಗಿರಿಸಿಕೊಂಡು ಅವರಿಗೆ ಕರಕುಶಲ ಕಲೆಗಳನ್ನ ಕಲಿಸಬೇಕು, ಅವರಿಗೂ ಕೂಡ ಸ್ವಾವಲಂಬಿ ಆಗುವ ಹಾಗೆ ನಾವು ಮಾಡಬೇಕು, ಶಕ್ತಿ ತುಂಬಬೇಕು ಅಂತ ಗಾಂಧಿ ಏನ್ ಹೇಳಿದ್ರೋ ಅದು ಪೂರಕವಾಗೇನೆ ಗಾಂಧಿ ಭವನ ಕೆಲಸ ಮಾಡ್ತಿರುವಂತಹದ್ದು. ಇವೆಲ್ಲವೂ ಸಹ ಗಾಂಧಿ ಪ್ರಭಾವ ಅಲ್ಲದೆ ಇನ್ನೇನು ಅಂತ ಹೇಳೋದಕ್ಕೆ ಸಾಧ್ಯ ಹೇಳಿ. ಹಾಗೇನೆ ಮಳ್ಳಿಗೆರೆನಲ್ಲಿ ಗಾಂಧಿ ಗ್ರಾಮ ನಿರ್ಮಾಣಕ್ಕೂ ಸಹ G ಮಾದೇಗೌಡರು ಮತ್ತೆ ಇನ್ನಿತರ ಎಲ್ಲ ಜಿಲ್ಲೆಯ ಮುಖಂಡರು ಮುಂದಾದಂತಹದ್ದು ಮುಖ್ಯ. ಅದನ್ನ ಅವರು ಮುಂದುವರಿಸ್ತಾರೆ ಅನ್ನುವಂಥದ್ದು ಸಹ ಇಲ್ಲಿ ನೆನಪಿಸ್ಕೊಳ್ಬೇಕಾದಂತಹ ಸಂಗತಿ. ಇದು ಸಹಕಾರಿ ತತ್ವಕ್ಕೆ ಸಂಬಂಧಿಸಿದ ಹಾಗೆ ಬಹಳ ಮುಖ್ಯವಾಗಿ ಹೇಳಲೇಬೇಕಾದಂತಹ ಸಂಗತಿಗಳನ್ನ ನಾನು ನನ್ನ ಕಾಲಮಿತಿಯೊಳಗೆ ಹೇಳಿದ್ದೀನಿ. ಇನ್ನೊಂದು ಶಿಕ್ಷಣಕ್ಕೆ ಸಂಬಂಧಿಸಿದ ಹಾಗೆ ಶೈಕ್ಷಣಿಕ ಸಂಸ್ಥೆಗಳನ್ನ ಗಾಂಧೀಜಿಯವರು ಅದೇ ಸಹಕಾರಿಯ ತತ್ವದ ನೆನಲ್ಲೇ ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ಶಿಕ್ಷಣ ಸಂಸ್ಥೆಗಳ ಕಡೆ ಸ್ಥಾಪನೆ ಆಗ್ತವೆ. ಏನು ಗಾಂಧೀಜಿಯವರ ಶಿಕ್ಷಣ ಪ್ರಮುಖ ಚಿಂತನೆ ಅಂತಂದ್ರೆ, ಸರ್ವತೋಮುಖ ಬೆಳವಣಿಗೆಯಾಗುವ ಶಿಕ್ಷಣವೆಂದರೆ ಮಗುವಿನ ದೇಹ, ಮನಸ್ಸು ಮತ್ತು ಆತ್ಮದಲ್ಲಿರುವ ಅತ್ಯುತ್ತಮವಾದದ್ದನ್ನು ಹೊರತೆಗೆಯೋದು. ಇದು ನಿಜವಾದ ಶಿಕ್ಷಣ. ಕಲಿಕೆ ಮೂಲಕ ಶಿಕ್ಷಣ ಸಿಗಬೇಕು, ಕೆಲಸ ಮಾಡುವುದ್ರ ಮೂಲಕ ಕಲಿಯೋದು ಇದರ ಮೂಲ ತತ್ವ ಆಗಬೇಕು. ಇದು ಎರಡನೇದು. ಪಡೆಯುವ ಶಿಕ್ಷಣವು ಸ್ವಾವಲಂಬಿಯಾಗಿರಬೇಕು ಮತ್ತು ಉತ್ಪಾದಕ ಕೆಲಸಗಳನ್ನ ಒಳಗೊಂಡಿರಬೇಕು. ಇದರಿಂದ ಶಿಕ್ಷಣಕ್ಕಾಗಿ ಖರ್ಚು ಕಡಿಮೆ ಆಗತ್ತೆ. ಇವತ್ತೇನ್ ಡೊನೇಷನ್ಗಳ ರೂಪದಲ್ಲಿ ಬಂಡವಾಳ ಶಾಹಿಗಳು ಶೈಕ್ಷಣಿಕ ವ್ಯವಸ್ಥೆಯನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಶಿಕ್ಷಣವನ್ನು ಮಾರಾಟದ ವಸ್ತುವಾಗಿ, ಇವತ್ತು ಮಾರುಕಟ್ಟೆಯ ವಸ್ತುವಾಗಿ ಇಟ್ಟಿದ್ದಾರೋ ಅದನ್ನ ತಪ್ಪಿಸಿಕೊಳ್ಳಬೇಕೆಂದರೆ ಗಾಂಧಿಯ ಈ ತತ್ವವನ್ನ ನಾವು ಅನುಸರಿಸಲೇಬೇಕಾದಂತ ಇವತ್ತಿನ ತುರ್ತು ಇದ್ದೇ ಇದೆ. ಶಿಕ್ಷಣ ಸೇವಾ ಮನೋಭಾವವನ್ನ ಕಲಿಸ್ಬೇಕು ಮತ್ತು ಸ್ವಯಂ ತ್ಯಾಗವನ್ನ ಪ್ರೋತ್ಸಾಹಿಸಬೇಕು ಅನ್ನೋದು ಗಾಂಧಿ ತತ್ವ. ಶಿಕ್ಷಣವನ್ನ ಕಡ್ಡಾಯವಾಗಿ ಮಾತೃಭಾಷೆ ಮಾಧ್ಯಮವಾಗಿ ನಾವು ಕೊಡಬೇಕು ಅನ್ನೋದು ಬಹಳ ಮುಖ್ಯವಾದ ತತ್ವ ಆಗಿತ್ತು. ಶಿಕ್ಷಣ ಅಂದ್ರೆ ಮಗುವನ್ನು ಮನುಷ್ಯನನ್ನಾಗಿಸುವ ಸಾಧನ. ದೇಹ, ಮಿದುಳು ಹಾಗೂ ಚೈತನ್ಯವನ್ನು ರೂಪಿಸುವುದೇ ಶಿಕ್ಷಣ ಎಂದು
ಪ್ರತಿಪಾದಿಸಿದ್ದ ಗಾಂಧಿ ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ ಫಿನಿಕ್ಸ್ನ ಆಶ್ರಮದಲ್ಲಿ ಒಂದು ಶಾಲೆನ ಪ್ರಾರಂಭಿಸಿ ಅಲ್ಲಿ ಮಕ್ಕಳಿಗೆ ಅರಿವು ಮೂಡಿಸೋದ್ರ ಜೊತೆಗೆ ಸಜ್ಜನರನ್ನಾಗಿ ರೂಪಿಸೋದು ಶಾಲೆಯ ಉದ್ದೇಶ ಅನ್ನೋದನ್ನ ಅಲ್ಲಿ ತಿಳಿ ಹೇಳ್ತಾರೆ. ಮತ್ತೆ ಪರೀಕ್ಷೆಗಳ ಮೂಲಕ, ಬಹಳ ಮುಖ್ಯವಾಗಿ ಪರೀಕ್ಷೆಗಳ ಮೂಲಕ ಒಂದೇ ಪ್ರಶ್ನೆಯನ್ನ ಕೊಡೋದಿದೆಯಲ್ಲ, ನೆನಪಿನ ಶಕ್ತಿಯನ್ನ ಪ್ರತಿಪಾದಿಸಿ ಒಂದು ಪ್ರಶ್ನೆಯನ್ನ ಕೊಟ್ಟು ಅವರ ಅಳತೆ ಮಾಡೋದಿದೆಯಲ್ಲ, ಅದನ್ನ ಅವರು ಪೂರ್ಣವಾಗಿ ಒಪ್ಪೋದಿಲ್ಲ. ಇದು ಬಹಳ ಮುಖ್ಯ. ಆದ್ರೂ ಸಹ ಪ್ರಶ್ನೆ ಕೊಟ್ಟ ಮೇಲೆ ಯಾವ ಮಗು ಚೆನ್ನಾಗಿ ಬರೆದಿದೆಯೋ ಅದನ್ನ ಪ್ರೋತ್ಸಾಹಿಸ್ತಾರೆ. ಯಾವ ಮಗು ಸರಿಯಾಗಿ ಬರಿದೆ ಹಿಂದುಳಿದಿದೆಯೋ ಅವ್ರನ್ನ ಉರುದುಂಬಿಸಿ ಗಾಂಧಿ ಮುಂದೆ ತರುವ ಪ್ರಯತ್ನವನ್ನ ಮಾಡ್ತಾರೆ. ಇದು ಇವತ್ತಿನ ಶಿಕ್ಷಣದ ವ್ಯವಸ್ಥೆಯ ತತ್ವವೂ ಆಗಬೇಕು ಅನ್ನೋದು ಬಹಳ ಮುಖ್ಯ. ಇನ್ನು ಮಂಡ್ಯದಲ್ಲಿ ಹೆಂಗೆ ಶೈಕ್ಷಣಿಕ ಸಂಸ್ಥೆಗಳು ಕಟ್ಟಿದ್ರು ಅನ್ನೋದು ಬಹಳ ಮುಖ್ಯ. ಮಂಡ್ಯ ಜಿಲ್ಲೆಯ ಶಿಕ್ಷಣ ಕ್ಷೇತ್ರದಲ್ಲೂ ಸಹ ಗಾಂಧಿ ಪ್ರಭಾವ ವ್ಯಾಪಕವಾಗಿ ಇದೆ. ಶಿಕ್ಷಣದ ಸಾರ್ವತ್ರೀಕರಣಕ್ಕೆ ಹಾಗೂ ವಯಸ್ಕರ ಶಿಕ್ಷಣಕ್ಕೆ ಕೊಡುಗೆ ವಿಶಿಷ್ಟ ಆಗಿರುವಂತಹದ್ದು. ಒಂದು ಶಿವಾರ್ಗುಡ್ಡದಲ್ಲಿ ವಯಸ್ಕರ ಶಿಕ್ಷಣ ಅಂದ್ರೆ ಜೀವನ ಶಿಕ್ಷಣಕ್ಕೆ ಸಂಬಂಧಿಸಿದ ಹಾಗೆ ಅಲ್ಲಿ ಶಿಕ್ಷಣ ತರಬೇತಿ ಕೊಟ್ಟಿದ್ದಕ್ಕೆ ಒಂದಷ್ಟು ಪುರಾವೆಗಳಿದಾವೆ. ಮತ್ತೆ ಸ್ವಾತಂತ್ರ್ಯ ಬಂದ ಪ್ರಾರಂಭಿಕ ಕಾಲಘಟ್ಟದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಸ್ಥಾಪಿಸಿದ ಶೈಕ್ಷಣಿಕ ಸಂಸ್ಥೆಗಳು ಯಾವುದು ಸಹ ಕೌಟುಂಬಿಕ ಒಡೆತನದಲ್ಲಿ ಇರಲಿಲ್ಲ. ಇದಂತೂ ಒಂದ್ಸರಿ ಅವಲೋಕನ ಮಾಡಿ ನೋಡಿ. ಯಾವ ಶಿಕ್ಷಣ ಸಂಸ್ಥೆಗಳು ಸಹ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಸ್ಥಾಪನೆಯಾದಂಥ ನಮ್ಮ ಶೈಕ್ಷಣಿಕ ಸಂಸ್ಥೆಗಳು ಯಾವುದು ಸಹ ಏಕ ಕುಟುಂಬದ ಅಥವಾ ಏಕ ವ್ಯಕ್ತಿಯ ಒಡೆತನದಲ್ಲಿ ಇರಲಿಲ್ಲ ಅವು. ಮತ್ತೆ ಹೇಗಿತ್ತು ಅಂದ್ರೆ ಒಂದು ಇಡೀ ಸಮೂಹ ಅಲ್ಲಿ ಕೆಲಸವನ್ನ ಮಾಡುತ್ತೆ. ಶೈಕ್ಷಣಿಕ ಸಂಸ್ಥೆಗಳನ್ನ ಸ್ಥಾಪಿಸುವುದರಲ್ಲಿ ಒಂದು ಇಡೀ ಸಮೂಹ, ಒಂದು ಸಂಘ ಅಲ್ಲಿ ಕೆಲಸವನ್ನ ಮಾಡುತ್ತೆ. ಇಂಥದೊಂದು ಹಿನ್ನೆಲೆನಲ್ಲೇ ಸ್ಥಾಪನೆಯಾದದ್ದು PES ಸಂಸ್ಥೆ, ಪೀಪಲ್ ಎಜುಕೇಶನ್ ಸೊಸೈಟಿ. ಆಮೇಲೆ ಅದು PET ಆಗುತ್ತೆ, ಪೀಪಲ್ ಎಜುಕೇಶನ್ ಟ್ರಸ್ಟ್ ಅಂತ. ಹಾಗೆ ಅದು ಜನಮುಖಿ ಆಗುತ್ತೆ. KV ಶಂಕರೇಗೌಡರಿಂದ ಇದು ಸ್ಥಾಪನೆ ಆದಂತಹ ಈ ಸಂಸ್ಥೆ ಏಕ ವ್ಯಕ್ತಿ ಅಲ್ಲ, ಇಡೀ ಅವರ ಸ್ನೇಹಕೂಟ ಎಲ್ಲ ಸೇರಿ ಅದನ್ನ ಜನಮುಖಿಯಗೊಳಿಸ್ತಾ PET ಟ್ರಸ್ಟ್ ಆಗಿ ರೂಪಿಸ್ತಾರೆ. ಹೆಸರೇ ನೋಡಿ, ಪೀಪಲ್ ಎಜುಕೇಶನ್ ಟ್ರಸ್ಟ್ ಅಂತ ಇದೆ. ಅಲ್ಲಿ ಅವ್ರ ಹೆಸರನ್ನು ಹಾಕೊಳ್ಳಿಲ್ಲ. ಅವರು ಜನತೆಗಾಗಿ, ಜನರಿಂದನೇ ಮತ್ತೆ ಜನರಿಗಾಗೇನೆ ಸ್ಥಾಪಿಸಿದಂತಹ, ಅವರ ಶಿಕ್ಷಣಕ್ಕಾಗಿ ಸ್ಥಾಪಿಸಿದಂತಹ ಸಂಸ್ಥೆನೆ PES ಅಥವಾ PET ಸಂಸ್ಥೆ ಅನ್ನೋದು ಬಹಳ ಮುಖ್ಯ. ನೋಡಿ, ಇದಕ್ಕೆ KVS ಮತ್ತೆ ಅವರ ಮಿತ್ರಕೂಟ ಬಹಳ ಶ್ರಮ ವಹಿಸ್ತಾರೆ. ಬಹಳ ಮುಖ್ಯವಾಗಿ ನಾಟಕವನ್ನ ಕಲಾ ಮಾಧ್ಯಮವನ್ನ ಬಳಸ್ಕೋತಾರೆ. ಬಂದ ಹಣದಲ್ಲಿ ಮಂಡ್ಯದಲ್ಲಿ ಒಂದು ಒಕ್ಕಲಿಗರ ಸಾರ್ವಜನಿಕ ವಿದ್ಯಾರ್ಥಿ ನಿಲಯವನ್ನ ಅವರು ಸ್ಥಾಪಿಸ್ತಾರೆ. ಜನತಾ ಶಿಕ್ಷಣ ಸಂಸ್ಥೆಯ ಮೂಲಕ ಶಾಲೆಯನ್ನ, ಕಾಲೇಜನ್ನ, ಕಾನೂನು ಶಿಕ್ಷಣವನ್ನ, ತಾಂತ್ರಿಕ ಶಿಕ್ಷಣವನ್ನ ಮತ್ತೆ ಸ್ಪರ್ಧಾತ್ಮಕ ಕೇಂದ್ರಗಳನ್ನು ಸಹ ಅವರು ತೆರೀತಾ ತರಬೇತಿಯನ್ನ ಕೊಡ್ತಾರೆ. ಬಹಳ ಮುಖ್ಯವಾಗಿ ಗ್ರಾಮೀಣ ಜನರ ಮಕ್ಕಳಿಗೆ, ರೈತರ ಮಕ್ಕಳಿಗೆ ಮತ್ತು ಹಿಂದುಳಿದ ಮಕ್ಕಳಿಗೆ, ಹಿಂದುಳಿದ ವರ್ಗದ ಜನರ, ಹಿಂದುಳಿದ ಜಾತಿಯ ವರ್ಗದ ಜನರ ಮಕ್ಕಳಿಗೆ ಮೊದಲ ಆದ್ಯತೆಯನ್ನ ಅಲ್ಲಿ ಕೊಡ್ತಾರೆ ಆ ಶಿಕ್ಷಣ ಸಂಸ್ಥೆನಲ್ಲಿ. KVS ಅವರು ಗಾಂಧೀಜಿಯವರ ಆಪ್ತ ಕಾರ್ಯದರ್ಶಿಯಾಗಿದ್ದಂತಹ ಟ್ಯಾರೆಲಾಲ್ ಅನ್ನುವರು ಬರೆದಂತಹ ಮಹಾತ್ಮ ಗಾಂಧಿ ದ ಲಾಸ್ಟ್ ಪೇಸ್ ಅನ್ನುವಂತಹ ಕೃತಿಯನ್ನ ಮಹಾತ್ಮನ ಅಂತಿಮ ಹಂತ ಅಂತ ಶೀರ್ಷಿಕೆನಲ್ಲಿ ಅದನ್ನ ಕನ್ನಡಕ್ಕೆ ಅನುವಾದಗೊಳಿಸ್ತಾರೆ. ಇದು KV ಶಂಕರೇಗೌಡರು ಒಳಗಡೆ ಇದ್ದಂತಹ ಒಬ್ಬ ಸಾಹಿತಿ ಮಾಡಿದಂತಹ ಕೆಲಸ. ಆ ಕೃತಿಯನ್ನ ಕನ್ನಡಕ್ಕೆ ಅನುವಾದಿಸ್ತಾರಲ್ಲ, ಆ ಕನ್ನಡಕ್ಕೆ ಅನುವಾದಿಸಿದಂತಹ KV ಶಂಕರೇಗೌಡರು ಒಳಗಡೆ ಒಬ್ಬ ಗಾಂಧಿ ಇರ್ಲಿಲ್ವಾ? ಗಾಂಧಿ ಇದಾರೆ ಅಂತ ಅನ್ನಿಸ್ತಾ ಇಲ್ವಾ ನಿಮ್ಗೆ? ಹೆಸರ್ನೋ ಗಾಂಧಿ ಇದಾರೆ ಅಂತ ಅನ್ನಿಸ್ತಾ ಇಲ್ವಾ? ನುರಿತ ಶಿಕ್ಷಣ ತಜ್ಞ ಇದಾನೆ ಅಂತ ಅನ್ಸಲ್ವಾ? ಒಬ್ಬ ಅಪ್ಪಟ ರೈತ ಇದಾನೆ ಅಂತ ಅನ್ಸಲ್ವಾ? ಇವೆಲ್ಲವುಗಳ ಪರಿಣಾಮವಾಗೇನೆ ಒಂದು ಸಮುದಾಯದ ನೋವನ್ನ ಅವರು ತನ್ನ ವೈಯಕ್ತಿಕ ನೋವು ಅಂತ ಪರಿಗಣಿಸ್ತಾರೆ. ಅಂಥದ್ದೊಂದು ದೊಡ್ಡ ಮಾತೃ ಹೃದಯ ಬಂದದ್ದೇ ಗಾಂಧಿ ಮೂಲಕ ದಾಟ್ ಬಂದಿದೆ ಅಂತ ನನಗೆ ಅನ್ಸುತ್ತೆ. ಇದು ಮಂಡ್ಯದ ಒಳಗಡೆ ಸ್ಥಾಪನೆ ಆದಂಥ, ನಗರದಲ್ಲಿ ಸ್ಥಾಪನೆ ಆದಂಥ PES ಸಂಸ್ಥೆಯ ಒಂದು ನೋಟ. ಇನ್ನು ಮಂಡ್ಯವನ್ನ ಬಿಟ್ಟು ಬೇರೆ ತಾಲೂಕುಗಳ ಕೂಡ ಗಾಂಧಿ ಪ್ರಭಾವಕ್ಕೆ ಒಳಗಾಗಿ ಶಿಕ್ಷಣ ಸಂಸ್ಥೆಗಳು ಸ್ಥಾಪನೆ ಆದವು. ಅಂಥದ್ರಲ್ಲಿ ಬಹಳ ಮುಖ್ಯವಾದದ್ದು KR ಪೇಟೆನಲ್ಲಿ ಗ್ರಾಮ ಭಾರತಿ ವಿದ್ಯಾಸಂಸ್ಥೆ. SM ಲಿಂಗಪ್ಪನವರು ಗ್ರಾಮ ಭಾರತಿ ವಿದ್ಯಾಸಂಸ್ಥೆಯನ್ನ ಸ್ಥಾಪಿಸ್ತಾರೆ. ಮನೆಗೆ ಹೋಗಿ ಅಕ್ಕಿ ಮತ್ತೆ ತರಕಾರಿಗಳನ್ನ ಇಸ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ವಿದ್ಯಾರ್ಥಿಗಳಿಗೆ ಅವರು ಊಟ ಬಡಿಸೋದಕ್ಕೆ ವ್ಯವಸ್ಥೆಯನ್ನ ಮಾಡ್ತಾರೆ. ಇವರೊಳಗಡೆ ಗಾಂಧಿ ಇಲ್ವಾ? ಅನ್ಸಲ್ವಾ ಗಾಂಧಿ ಇದ್ದಾರೆ ಅಂತ? ಮತ್ತೆ ಹಿಟ್ನಳ್ಳಿ ಕೊಪ್ಪಳು HV ವೀರೇಗೌಡರು, T ಮರಿಯಪ್ಪನವರು, ಮತ್ತೆ Dr. MS ಪುಟ್ಟಮಾದಯ್ಯ ಅವರು, ಇವರೆಲ್ಲರೂ ಮಳವಳ್ಳಿ ಭಾಗದಲ್ಲಿ ಕೆಲಸವನ್ನ
ಅವ್ರು ಮಾಡ್ತಾರೆ. ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸ್ತಾರೆ. ಅಲ್ಲಿ ಶಾಂತಿ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಗುತ್ತೆ. ಭಗವಾನ್ ಬುದ್ಧ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾರಂಭ ಆಗುತ್ತೆ. ಮದ್ದೂರಿನಲ್ಲಿ ಎಚ್ ಕೆ ವೀರಣ್ಣಗೌಡರು ಬೆಳಗಾಂ ಅಧಿವೇಶನದಲ್ಲಿ ಭಾಗವಹಿಸಿದ್ರು ಮತ್ತು ಗಾಂಧಿಯನ್ನು ನೋಡಿದ್ರು ಎಚ್ ಕೆ ವೀರಣ್ಣಗೌಡರು. ಅವರು ಚೆನ್ನೇಗೌಡ ಸಮೂಹ ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸ್ತಾರೆ. ಈ ಚೆನ್ನೇಗೌಡರು ಯಾರು ಅಂತಂದ್ರೆ ಮೈಸೂರು ಸಂಸ್ಥಾನದಲ್ಲಿ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಸದಸ್ಯರಾಗಿದ್ದವರು. ಅವರ ಮಾವನವರು ಎಚ್ ಕೆ ವೀರಣ್ಣಗೌಡರ ಮಾವನವರಾಗಿದ್ರು. ಅವರ ಹೆಸರಿನಲ್ಲೇ 1961ರಲ್ಲಿ ಸಂಸ್ಥೆಯನ್ನ ಪ್ರಾರಂಭಿಸ್ತಾರೆ. ಮತ್ತೆ ಅವರ ಆಸ್ತಿಯನ್ನ ಒಟ್ಟು 5 ಎಕರೆ ಭೂಮಿಯನ್ನ, ನೀವು ಹೆದ್ದಾರಿ ನೋಡಿರ್ಬೇಕನ್ನಿ, ಹೆದ್ದಾರಿನಲ್ಲಿ 5 ಎಕರೆ ಭೂಮಿಯನ್ನ ಅವರ ಹೆಸರಿನಲ್ಲಿ ಸ್ಥಾಪಿಸಿದಂತಹ ಶಿಕ್ಷಣ ಸಂಸ್ಥೆಗೆ ಅದನ್ನ ಪೂರ್ಣವಾಗಿ ಕೊಡ್ತಾರೆ. ಪ್ರಾರಂಭದಲ್ಲಿ 50 ಮಕ್ಕಳಿಗೆ ಆ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಗುತ್ತೆ. ಬಹಳ ಮುಖ್ಯವಾಗಿ ಅಲ್ಲಿ ಶಿಕ್ಷಣ ಸಂಸ್ಥೆ ಹಿಂದುಳಿದ ರೈತಾಪಿ ವರ್ಗದ ಹಳ್ಳಿಯ ಮಕ್ಕಳನ್ನ, ವಿದ್ಯಾರ್ಥಿಗಳನ್ನ ಆಧಾರವಾಗಿಟ್ಕೊಂಡೆ ಅವರ ಶ್ರೇಯೋಭಿವೃದ್ಧಿಯನ್ನ ಗಮನದಲ್ಲಿ ಇರಿಸಿಕೊಂಡೇನೆ ಅಲ್ಲಿ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಗಿದ್ದಂತಹದ್ದು. ಇದು ಬಹಳ ಮುಖ್ಯ. ಇನ್ನು ಬೆಕ್ಕಳೆ ಅನ್ನುವಂತಹ ಊರಿನಲ್ಲಿ ಗಾಂಧಿ ಪ್ರೌಢಶಾಲೆ ಪ್ರಾರಂಭ ಆಗುತ್ತೆ. ಅಲ್ಲಿ ಶುದ್ಧ ಗ್ರಾಮೀಣ ಮಕ್ಕಳಿಗೆ ಮಾತ್ರ ಆದ್ಯತೆಯನ್ನ ಅಲ್ಲಿ ನೀಡ್ತಾರೆ. ಅದು ಡ್ರೈ ಲ್ಯಾಂಡ್, ವ್ಯವಸಾಯಕ್ಕೂ ಸಹ ಬಹಳ ಕಷ್ಟ ಇರುತ್ತೆ, ಊಟಕ್ಕೂ ಸಹ ಬಹಳ ಕಷ್ಟ ಇರುತ್ತೆ. BH ಮಂಗೇಗೌಡರು ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಬಹಳ ಮುಖ್ಯ. ಹಲವಾರು ಬಾರಿ ಅವರು ಜೈಲನ್ನ ಸೇರಿದಂತಹವರು, ಸ್ವಾತಂತ್ರ್ಯ ಹೋರಾಟ ಚಳುವಳಿನಲ್ಲಿ ತೊಡಗಿಸ್ಕೊಂಡು ಅವರು ಆ ಸಂಸ್ಥೆಯ ಅಧ್ಯಕ್ಷರಾಗಿರ್ತಾರೆ. ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಬರುವಂತ ಕಲಿಕೆಗೆ ಬರುವಂತ ವಿದ್ಯಾರ್ಥಿಗಳಿಗೆ ಅವ್ರ ಮನೆಯಲ್ಲೇ ಊಟ ಹಾಕ್ತಾರೆ. ಅವರು ಅಧ್ಯಕ್ಷರ ಮನೆಯಲ್ಲೇ ಊಟ, ಅಲ್ಲಿ ಬರೋ ಮಕ್ಕಳಿಗೆಲ್ಲ ಅವ್ರ ಮನೆಯಲ್ಲೇ ಊಟ ಹಾಕ್ತಾರೆ. ಹೆಸರೇ ಹೇಳ್ತಾ ಇದೆ ಅವ್ರ ಗಾಂಧಿ ಪ್ರಭಾವಕ್ಕೆ ಯಾವ ಮಟ್ಟಿಗೆ ಒಳಗಾಗಿದ್ರು ಅನ್ನೋದನ್ನ. ಅಲ್ಲಿ ಅವರು ಗಾಂಧಿ ಪ್ರೌಢಶಾಲೆ, ಗಾಂಧಿ ಹೆಸರಲ್ಲೇ ಗಾಂಧಿ ಪ್ರೌಢಶಾಲೆ ಅಂತಾನೆ ಅವರು ಪ್ರಾರಂಭ ಮಾಡ್ತಾರೆ. ಮುಂದಿಂದು ಕೊಪ್ಪಳದಲ್ಲಿ ಸರ್ವೋದಯ ಪ್ರೌಢಶಾಲೆ. ಗಾಂಧಿಯ ಬಹಳ ಮುಖ್ಯ ಆಶಯ ಸರ್ವೋದಯ ಅಂದ್ರೆ ಎಲ್ಲರ ಉದಯ. ಅಲ್ಲಿ ಎಲ್ಲರೂ ಮುಖ್ಯ. ಆ ಹೆಸರನ್ನೇ ಇಟ್ಟು ಸರ್ವೋದಯ ಪ್ರೌಢಶಾಲೆಯನ್ನ ಪ್ರಾರಂಭಿಸಿದವರು AD ಗೌಡ್ರು ಈ ಸಂಸ್ಥೆಯನ್ನ ಪ್ರಾರಂಭಿಸ್ತಾರೆ. ನೀವೇ ಹೇಳಿ, ಇವರೆಲ್ಲರೂ ಒಳಗಡೆ ಗಾಂಧಿ ಪ್ರಭಾವ ಇಲ್ವಾ ಅನ್ನೋದನ್ನ ನಾವು ಗಮನಿಸಲೇಬೇಕು. ಮತ್ತೆ ಗಾಂಧಿಯೊಂದಿಗೆ ಬಂಡಿಯ ನಂಟು ಹೆಂಗ್ ಶುರುವಾಯಿತು ಅಂದ್ರೆ 1928ರಲ್ಲಿ ಗಾಂಧಿ ಮೈಸೂರು ಪ್ರವಾಸ ಕೈಗೊಂಡಾಗ ಚನ್ನಪಟ್ಟಣ, ಮದ್ದೂರು, ಶ್ರೀರಂಗಪಟ್ಟಣ ಇಲ್ಲೆಲ್ಲ ಅವರು ಏನ್ ಮಾಡ್ತಾರೆ, ಓಡಾಡ್ತಾರೆ. ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ಮೈದಾನದಲ್ಲಿ ಅವರು ಭಾಷಣವನ್ನ ಮಾಡ್ತಾರೆ. ಶ್ರೀರಂಗಪಟ್ಟಣದಲ್ಲಿ ಅಲ್ಲಿ ಹಲವಾರು, ಪ್ರತಿ ಹಳ್ಳಿನಲ್ಲೂ ಜನ ಅಲ್ಲಿ ಜಮಾಯಿಸಿರುತ್ತೆ. ಸಾವಿರಾರು ಜನ ಅಲ್ಲಿ ಗಾಂಧಿ ಪ್ರಭಾವಕ್ಕೆ ನೇರವಾಗಿ ಒಳಗಾಗ್ತಾರೆ. ಅವರ ಹೆಸರುಗಳು ಯಾವುದು ಸಹ ಇಲ್ಲಿ ದಾಖಲಿಲ್ಲ. ಅದು ಅಸಂಖ್ಯ, ಅದನ್ನ ಅದು ಕೌಂಟ್ ಮಾಡೋಕ್ ಸಾಧ್ಯನೇ ಆಗೋದಿಲ್ಲ. ಅಲ್ಲಿ ಕೂಡ ಗಾಂಧಿ ಪ್ರಭಾವ ನಿಚ್ಚಳವಾಗಿ ನಾವು ಕಾಣಬಹುದು. ಇನ್ನು ಶಿವಪುರ ಧ್ವಜ ಸತ್ಯಾಗ್ರಹನ ಗಾಂಧಿಯ ನೇರ ಭಾಗವಹಿಸಕ್ಕೆ ಅಲ್ಲಿ ಇರಲಿಲ್ಲ. ಆದ್ರೂ ಗಾಂಧಿ ಆ ಶಿವಪುರ ಸತ್ಯಾಗ್ರಹದ ಆ ಚಾಪನ್ನ, ಮಂಡ್ಯದವ್ರು ಮಾಡಿದಂತಹ ಧ್ವಜ ಸತ್ಯಾಗ್ರಹದನ್ನ ಅತ್ಯಂತ ಮೆಚ್ಚುಗೆಯಿಂದ ಗಾಂಧಿ ಒಪ್ಪುಕೋತಾರೆ. ಬ್ರಿಟಿಷ್ ಸರ್ಕಾರ ರಾಷ್ಟ್ರಧ್ವಜವನ್ನ ಆರಿಸೋದನ್ನ ನಿಷೇಧಿಸಿದ್ರು ಸರ್, ಅದಕ್ಕೆ ಎದೆಗೊಟ್ಟು ಪ್ರಾಣಭಯದಿಂದ ಪ್ರಾಣ ಭಯವೂ ಇಲ್ಲದೆ ಆ ಧ್ವಜ ಸತ್ಯಾಗ್ರಹವನ್ನ ಯಶಸ್ವಿಗೊಳಿಸ್ತಾರೆ. ಬೆಳಗ್ಗೆ ಅದ್ರ ಬಗ್ಗೆ ಮಾತಾಡಿದರೆ ಅದನ್ನ ಹೆಚ್ಚು ವಿವರಿಸೋದಕ್ಕೆ ಹೋಗೋದಿಲ್ಲ. ಇನ್ನು ಬಹಳ ಮುಖ್ಯವಾಗಿ ಇರ್ವಿನ್ ನಾಲೆ ಚಳವಳಿ, ಸರ್ ವರ್ಣನಾಲೆ ಚಳವಳಿ ಬಗ್ಗೆ ಮಾತಾಡಿದ್ರು. ಇರ್ವಿನ್ ನಾಲೆ ಚಳವಳಿನ ಅವರು ಉಲ್ಲೇಖಿಸಿಲ್ಲ. 1931-32 ಸಂದರ್ಭದಲ್ಲಿ ನಡೆದಂತಹ ಇರ್ವಿನ್ ನಾಲೆ ಚಳವಳಿನಲ್ಲಿ ಹೆಚ್ಚಿಗೆ ತೆರಿಗೆ ವಿಧಿಸಿದ್ದರ ವಿರುದ್ಧ ಮಂಡ್ಯದಲ್ಲಿ ರೈತರು ಹೋರಾಟವನ್ನ ಕೈಗೊಳ್ತಾರೆ. ಬಹಳ ಮುಖ್ಯವಾಗಿ ಚಡ್ಡಿ ಮೆರವಣಿಗೆ ನೋಡಿ, ಮಂಡ್ಯದಿಂದ ಬೆಂಗಳೂರುವರೆಗೂ ಚಡ್ಡಿ ಮೆರವಣಿಗೆ ಮಾಡ್ತಾರೆ. ಗಾಂಧಿದು ಅರೆಬೆತ್ತಲೆ ಫಕೀರ, ಅಲ್ಲಿ ಸಾವಿರಾರು ಗಾಂಧಿನ ನಾವು ನೋಡ್ಬೋದು. ಅರೆಬೆತ್ತಲಲ್ಲಿ ಶಾಂತಿಯುತವಾಗಿ ಅವರು ಬೆಂಗಳೂರನ್ನ ತಲುಪಿ ಅಲ್ಲಿ ತಮ್ಮ ಬೇಡಿಕೆಗಳನ್ನ ಅವರು ಸರ್ಕಾರಕ್ಕೆ ಮನಮುಟ್ಟುವ ಹಾಗೆ ಹೇಳಿದಂತಹದನ್ನ ಈ ಸಂದರ್ಭದಲ್ಲಿ ಗಾಂಧಿ ಪ್ರಭಾವ ಇಲ್ಲ ಅಂತ ಹೇಗೆ ಹೇಳೋಕೆ ಸಾಧ್ಯ ಹೇಳಿ. ಇನ್ನು ಬೆಳಗ್ಗೆ ಮಾತಾಡಿದಂತಹ ಡಾಕ್ಟರ್ ಶ್ರೀನಿವಾಸಯ್ಯನವ್ರ ಬಗ್ಗೆ ಅವರು ಹೇಳಿದ್ದಾರೆ. ಶ್ರೀನಿವಾಸಯ್ಯನವರು ಗಾಂಧಿ ಭವನದಲ್ಲಿ ಹೆಚ್ಚು ಕೆಲಸವನ್ನ ಮಾಡಿದಂಥವರು. ಕಾಲೇಜು ದಿನಗಳಲ್ಲಿ ಅವರು ಭೂಗತ ಪತ್ರಿಕೆಗಳನ್ನ ಬರೆಯೋದ್ರ ಮೂಲಕ ಗಾಂಧಿಯ ಪ್ರಭಾವಕ್ಕೆ ಅವರು ಒಳಗಾದಂತಹವರು. ಅವರ ಹೆಂಡತಿ ಹೆಸರು ಜಯಶ್ರೀ ದತ್ತಿ ಬಹುಮಾನವನ್ನು ಸಹ, ಗಾಂಧಿ ಬಗ್ಗೆ ಕೆಲಸ ಮಾಡಿದವ್ರ ಬಗ್ಗೆ ಅಲ್ಲಿ ದತ್ತಿ ಬಹುಮಾನವನ್ನು ಸಹ ಅವರು ಕೊಡ್ತಾ ಇದ್ದಾರೆ. ಇದೂ ಸಹ ಗಾಂಧಿಯ ಪ್ರಭಾವದಿಂದಲೇ ಆಗ್ತಿರುವಂತಹ ಕೆಲಸ. ಇನ್ನು ಬಹಳ ಮುಖ್ಯವಾಗಿ ನಾನು ಹೇಳಕ್ ಹೊರಟಿರೋದು SSC ಮಲ್ಲಯ್ಯನವ್ರ ಬಗ್ಗೆ ಸರ್ ಉಲ್ಲೇಖ ಮಾಡಿಲ್ಲ.
ಎಸ್ ಮಲ್ಲಯ್ಯನವರು ಸೋಮನಳ್ಳಿನಲ್ಲಿ ಒಂದು ಒಕ್ಕಲಿಗರ ಆಶ್ರಮನ ತೆಗೆದಿರ್ತಾರೆ. ಅಲ್ಲಿಗೆ ಗಾಂಧಿ ಭೇಟಿ ಕೊಡ್ತಾರೆ. ಸಿ ಮಲ್ಲಯ್ಯನವರು ನೇರವಾಗಿ ಗಾಂಧಿ ಭೇಟಿ ಆಗಿದ್ದಂತಹವರು. ಎಂ ಕೃಷ್ಣ ಅವರು ಇದಾರಲ್ಲ, ಅವರ ತಂದೆ ಅವರು ಸಿ ಮಲ್ಲಯ್ಯನವರು. ಅಲ್ಲಿ ಒಕ್ಕಲಿಗರ ಹಾಸ್ಟೆಲ್ಗೆ ಭೇಟಿ ನೀಡಿದಾಗ ಇಬ್ರು ಹರಿಜನ ವಿದ್ಯಾರ್ಥಿಗಳಿಗೆ ಅವರು ಆಶ್ರಯವನ್ನ ಹಾಸ್ಟೆಲ್ ಅಲ್ಲಿ ಕೊಟ್ಟಿರ್ತಾರೆ. ಅದನ್ನ ಗಾಂಧಿ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಹರಿಜನರಿಗೆ ಅವಕಾಶ ಮಾಡಿದ್ದಕ್ಕೆ ಗಾಂಧಿ ಬಹಳ ಮುಖ್ಯವಾಗಿ ಮೆಚ್ಕೋತಾರೆ. ಇದು ಗಾಂಧಿ ಪ್ರಭಾವ ಅಲ್ಲದೆ ಇನ್ನೇನಂತ ಹೇಳೋಕ್ ಸಾಧ್ಯ ಹೇಳಿ. ಮತ್ತೆ ಜನಪದ ಸೇವಾ ಟ್ರಸ್ಟ್ ಅನ್ನ ಸುರೇಂದ್ರ ಕೌಲ್ಗಿಯವರು, ಇಡೀ ಕುಟುಂಬ, ಅವರ ಸುರೇಂದ್ರ ಕೌಲ್ಗಿಯಿಂದ ಶುರುವಾದಂತಹ ಇಡೀ ಕುಟುಂಬ, ಅವರು ಜಯಪ್ರಕಾಶ್ ನಾರಾಯಣರಿಗೆ ಅವರು ಪರ್ಸನಲ್ ಸೆಕ್ರೆಟರಿ ಆಗಿದ್ದಂತಹವರು ಸುರೇಂದ್ರ ಕೌಲ್ಗಿಯವರು ಮತ್ತೆ ವಾಪಸ್ ಬಂದು ಗಾಂಧಿ ಪ್ರಭಾವದಿಂದ ನಮ್ಮ ನಾಡಲ್ಲೇ ನಮ್ಮ ಜನರ ಬಗ್ಗೆನೇ ಕೆಲಸ ಮಾಡಬೇಕು ಅಂತ ಅಲ್ಲಿ ಜನಪದ ಸೇವಾ ಟ್ರಸ್ಟ್ ಅನ್ನ ಅವರು ತೆಗೆಯೋದ್ರ ಮೂಲಕ ಮಹಿಳೆಯರಿಗೆ ಮತ್ತು ಹಿಂದುಳಿದವರಿಗೆ ಆದ್ಯತೆಯನ್ನ ಕೊಡ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅಂಗವಿಕಲರಿಗೆ ಮತ್ತು ಯಾರು ನಾವು ವಿಕಲಚೇತನರು ಅಂತೀವೋ ಅವರಿಗೆ ಕರುಣಾಗೃಹವನ್ನ ಪ್ರಾರಂಭಿಸ್ತಾರೆ. ಇದು ಗಾಂಧಿ ಪ್ರಭಾವ ಅಲ್ಲದೆ ಇನ್ನೇನು ಅಂತ ಹೇಳಿ ಅವರು ಬಹಳ ಮುಖ್ಯವಾಗಿ ಗಾಂಧಿಯನ್ನ ದೈವವಾಗಿ ಸ್ವೀಕರಿಸ್ಬಿಟ್ಟಿದ್ದಂಥವ್ರು ಸುರೇಂದ್ರ ಕೌಲ್ಗಿ ಅವರು. ವಿನೋಬಾ ಭಾವೆ ಅವ್ರನ್ನ, ಜಯಪ್ರಕಾಶ್ ನಾರಾಯಣರ ಪ್ರಭಾವದಿಂದ ಹಲವಾರು ಕೆಲಸಗಳನ್ನ ಅವರು ಅಲ್ಲಿ ಮಾಡ್ತಾರೆ. ಬಹಳ ಮುಖ್ಯವಾಗಿ ಅವರ ಮಗ ಸಂತೋಷ್ ಕೌಲ್ಗಿ ಅದನ್ನ ಮುಂದುವರಿಸ್ತಾ ಇದ್ದಾರೆ. ಅವ್ರ ಮಗ ಸುಮನಸ್ ಕೌಲ್ಗಿ ಸಹ ಅದನ್ನ ಅತ್ಯಂತ ಅಚ್ಚುಕಟ್ಟಾಗಿ ಮಹಿಳೆಯರಿಗೂ ಅಲ್ಲಿ ಎಂಪವರ್ಮೆಂಟ್, ಒಂದು ಶಕ್ತಿ ತುಂಬುವ ಕೆಲಸವನ್ನ ಅಲ್ಲಿ ಸಹಕಾರಿ ತತ್ವದ ಮೂಲಕ ಮಾಡ್ತಾ ಬರ್ತಿರೋದನ್ನ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಳೇಬೇಕು. ಅದಕ್ಕೆ ಹೊಸ ಜೀವನ ದಾರಿ ಎನ್ನುವ ಹೆಸರಿನಲ್ಲಿ ಅವರು ಇವತ್ತಿಗೂ ಕೂಡ ಕೆಲಸವನ್ನ ಮಾಡ್ತಾ ಬರ್ತಾ ಇದ್ದಾರೆ. ಇನ್ನೊಂದು ಬಹಳ ಮುಖ್ಯವಾದ ಮಾತು, 1927ರಲ್ಲಿ ಹೊಳೆನರಸೀಪುರಕ್ಕೆ ಹೋಗುವಾಗ ಗಾಂಧಿ ಏನ್ ಮಾಡ್ತಾರೆ ಅಂದ್ರೆ, ಹೊಳೆನರಸೀಪುರಕ್ಕೆ ಹೋಗುವಾಗ ಹರಿಜನ ನಿಧಿಗೆ ಹಣ ಸಂಗ್ರಹಿಸ್ಬೇಕಲ್ಲ, ಅವಾಗ ಹಕ್ಕಿಹೆಬ್ಬಾಳ ಗ್ರಾಮಕ್ಕೆ ಭೇಟಿ ಕೊಡ್ತಾರೆ. ಹಕ್ಕಿಹೆಬ್ಬಾಳ ಗ್ರಾಮಕ್ಕೆ ಗಾಂಧಿ ಏನು ಹೋಗಿರ್ಲಿಲ್ಲ, ಆದ್ರೆ ಟ್ರೈನ್ ಅಲ್ಲಿ ಹೋಗುವಾಗ ಜನ ಎಷ್ಟು ಪ್ರಭಾವಿತರು ಅಂದ್ರೆ ಸುದ್ದಿ ಗೊತ್ತಾಗ್ಬಿಡುತ್ತೆ ಗಾಂಧಿ ಹೋಗ್ತಾರ ಕಣು ಅಂತ. ಇಡೀ ಊರ್ನವ್ರು, ಅಕ್ಕಪಕ್ಕದವ್ರು, ಊರವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಸ್ಟೇಷನ್ ಮಾಸ್ಟರ್ಗೆ ಹೇಳ್ಬಿಟ್ಟು, ನೋಡಿ ಈಗ ಸಿಗ್ನಲ್ ಬರುತ್ತಲ್ವಾ ಹೇಳದ್ ಬಿಡಿ ಅಂತ ಅಂದ್ಬಿಟ್ಟು ಒಂದ್ ಅರ್ಧ ಗಂಟೆ ನಿಲ್ಲಿಸ್ಬಿಡ್ತಾರೆ ಸಿಗ್ನಲ್ ನೆಪದಲ್ಲಿ. ಅಂದ್ರೆ ಗಾಂಧಿ ಪ್ರಭಾವ ಹೆಂಗಿತ್ತು ನೋಡೇ ಇರ್ಲಿಲ್ಲ ಮನುಷ್ಯನ. ಇಡೀ ಹಳ್ಳಿಯನ್ನ ಅಲ್ಲಿ ಜಮಾಯಿಸ್ಬಿಡುತ್ತೆ ಗಾಂಧಿ ನೋಡಕ್ಕೆ. ಸಿಗ್ನಲ್ ಹೇಳದ್ಬಿಟ್ಟು ಅಲ್ಲೇ ತಮ್ಮ ಹತ್ರ ಇದ್ದಂತಹ ಹಣ, ಒಡವೆ, ಎಲ್ಲ ವಸ್ತು ಎಲ್ಲ ಅಲ್ಲಿ ಕೊಟ್ಬಿಡ್ತಾರೆ. ಹರಿಜನ ಫಂಡಿಗೆ ಅವತ್ತು ಗಾಂಧಿ ಅಕ್ಕಿಹೆಬ್ಬಾಳ್ ಗ್ರಾಮದಲ್ಲಿ ಟ್ರೈನ್ ಸಿಗ್ನಲ್ ಎತ್ತಲ್ಲಿ ಹಿಡಿದು ನಿಲ್ಸಿದ್ದಂಥದ್ದು. ಗಾಂಧಿ ಪ್ರಭಾವ ಹೆಂಗಿತ್ತು, ಇದಕ್ಕಿಂತ ಇನ್ನೇನ್ ಹೇಳಕ್ ಸಾಧ್ಯ ಅಂತ ಅನ್ಸುತ್ತೆ. ಗಾಂಧಿ ಕತೆ ಇವೆಲ್ಲವನ್ನ ಬೆಚಗುಳಿ ರಾಮಣ್ಣ ಅವ್ರ ಗಾಂಧಿ ಕತೆನಲ್ಲಿ ಬರುವ ಗಾಂಧಿ ಎಂಬ ಹುಡುಗನ್ನ ಅವ್ರ ತಾತ ನೋಡಿದ ಕಾರಣಕ್ಕಾಗಿ ಮೊಮ್ಮಗನ ಗಾಂಧಿ ಅಂತ ಹೆಸರಿಡ್ತಾರೆ. ಅದು ಹೆಂಗೆ ಅಪಹಾಸ್ಯಕ್ಕೊಳಗಾಗತ್ತೆ, ಇವತ್ತಿನ ವ್ಯಂಗ್ಯವನ್ನ ಆ ಕತೆ ನಮಗೆ ಕಟ್ಕೊಡುವಂತಹದ್ದು. ಗಾಂಧಿ ಬಗ್ಗೆ ಸಾಕಷ್ಟು ಸಹ ಇವತ್ತು ಮಧ್ಯಾಹ್ನ ಬೆಮ್ಮರಸೇಗೌಡರು ಮಹಾಕಾವ್ಯವನ್ನೇ ರಚಿಸಿದ್ದಾರೆ. ಹೆಚ್ಚು ಪ್ರಚಾರಕ್ಕೆ ಬಂದಿಲ್ಲ. ಗಾಂಧಿ ಪ್ರಭಾವ ಯಾವ ಮಟ್ಟಕ್ಕಿತ್ತು ನಾವು ಹೇಳಕ್ಕೆ ತೀರದು, ಅಷ್ಟು ಮಂಡ್ಯ ಜಿಲ್ಲೆ ಮೇಲೆ ಗಾಂಧಿ ಪ್ರಭಾವ ಇತ್ತು ಅನ್ನೋದೊಂದು ಖಚಿತ. ಕಡೆಯದಾಗಿ ಪೂತಿನ ಅವರ ನೆರಳು ಕವಿತೆ ಓದೋದ್ರ ಮೂಲಕ ನನ್ನ ಮಾತಿಗೆ ವಿರಾಮ ಹೇಳ್ತಾರೆ. ನೆರಳು. ಮೇಲೊಂದು ಗರುಡ ಹಾರುತಿಹುದು, ಕೆಳಗದರ ನೆರಳು ಓಡುತಿಹುದು. ಮೇಲೊಂದು ಗರುಡ ಹಾರುತಿಹುದು, ಕೆಳಗದರ ನೆರಳು ಓಡುತಿಹುದು. ಅದಕ್ಕೋ ಅದರಿಚ್ಚೆ ಹಾದಿ, ಇದಕ್ಕೂ ಹರಿದತ್ತ ಬೀದಿ. ನೆಲದಿ ಮನೆಯ ಮೇನೆ, ನೆಲದೊಳೋಟ ವೇಗ ಕಡ್ಡ ಬಹುದಾದ ಹೂಟ. ಸಿಕ್ಕು ದಣಿವಿಲ್ಲದಂತೆ ನಡೆಯುವುದಕ್ಕೆ ನಿಲ್ಲದಂತೆ, ಸಿಕ್ಕು ದಣಿವಿಲ್ಲದಂತೆ ನಡೆಯುವುದಕ್ಕೆ ನಿಲ್ಲದಂತೆ. ಇದ ನೋಡಿ ನಾನು ನೆನೆವೆಲೆಂದು, ಇದ ನೋಡಿ ನಾನು ನೆನೆವೆನೆಂದು. ಇಂಥ ನೆನಲೇನು ಗಾಂಧಿ ಎಂದು, ಇಂಥ ನೆನಲೇನು ಗಾಂಧಿ ಎಂದು. ಹರಿದತ್ತ ಹರಿಯ ಚಿತ್ತ ಈ ತೀರ ನಡೆವನತ್ತ, ಹರಿದತ್ತ ಹರಿಯ ಚಿತ್ತ ಈ ತೀರ ನಡೆವನತ್ತ. ಅವಕಾಶ ಮಾಡಿಕೊಟ್ಟತ್ತ ಎಲ್ರಿಗೂ ಕೇಳಿದ ನಿಮ್ಗೆ ಕೃತಜ್ಞತೆ.